ಗೋಪಿ ಏನು ಮಾಡಬೇಡ, ಯಾರು ಇಲ್ಲ ಅಲ್ಲಿ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ತಮುವಾಚ ಮಹಾಪ್ರಾಜ್ಞಃ ಸೋಭಿವಾದ್ಯಪ್ಲವಂಗಮಃ ರಾಮಂ ಕಮಲಪತ್ರಾಕ್ಷಂ ವರಂ ಸರ್ವಧನುಷ್ಮತಾಂ. ಸೀತೆಯಿಂದ ಬೀಳ್ಕೊಂಡ ಹನುಮಂತ ರಾಮದೇವರ ಬಳಿ ಬಂದು ಕೈಗಳನ್ನು ಮುಗಿದು ನುಡಿದ, ಯಾವುದಕ್ಕಾಗಿ ನಾವು ಈ ಕೆಲಸ ಶುರು ಮಾಡಿದೆವೋ ಅದರ ಫಲ ಆಗಿದೆ. ಈಗ ನೀನು ಆ ತಾಂ ದೇವೀಂ ಶೋಕಸಂತಪ್ತಾಂ ದ್ರಷ್ಟುಮರ್ಹಸಿ ಮೈಥಿಲೀಂ, ನೀನು ಸೀತೆಯನ್ನು ನೋಡಬೇಕು ಅಂದ. ದೇವರೇನು ಮಾಡಿದ, ವಿಭೀಷಣನ ಕಡೆ ತಿರುಗಿ ಸೀತೆಯನ್ನ ತಲೆಸ್ನಾನ ಮಾಡಿಸಿ ಸರ್ವಾಲಂಕಾರಗಳಿಂದ ಕಂಗೊಳಿಸಿ ರಾಜಯೋಗ್ಯವಾಗಿ ಅವಳು ನನ್ನ ಮುಂದೆ ಬರಬೇಕು ಅಂತ. ಇವನು ಹೋಗಿ ವಿಭೀಷಣ ಸೀತೆ ಹತ್ತಿರ ಹೇಳಿದ, ನೋಡು, ನಿನ್ನ ಗಂಡ ನಿನ್ನನ್ನು ನೋಡಲಿಕ್ಕೆ ಬಯಸಿದ್ದಾನೆ, ಹೀಗಾಗಿ ಸರ್ವಾಲಂಕಾರದಿಂದ ಹೋಗಬೇಕು ಅಂತ. ಅದಕ್ಕೆ ಅವಳು ಹೇಳಿದು, ಇಲ್ಲ, ನಾನು ಹೀಗೆ ಹೋಗ್ತೇನೆ ಎಂದು. ಈ ಸೂಕ್ಷ್ಮಗಳೆಲ್ಲ ನಾವು ಹೈಲೈಟಲ್ಲಿ ನೋಡಿರಲ್ಲ. ಅದು ಏನಾಗಿರುತ್ತೆ, ಔಟ್ಲೈನ್ಸ್ ಅಂತ ಹೇಳ್ತೇವಲ್ಲ, ಆ ಔಟ್ಲೈನ್ಸ್ನಲ್ಲಿ ನಾವು ನೋಡಿರಲ್ಲ ಅದನ್ನು. ಅವನೇನು ಮಾಡಿದ, ಆ ತರಹ ಹೇಳಿದಾಗ ಅವಳು ಹೇಳಿದ್ದು, ಇಲ್ಲ ಇಲ್ಲ, ನಾನು ಇದೇ ವೇಷದಲ್ಲಿ ಬರ್ತೇನೆ ಅಂತ ಹೇಳಿದ್ದು. ಅವನು ಹೇಳ್ದ, ಇಲ್ಲ ಇಲ್ಲ, ನಿನ್ನ ಪತಿ ಆಜ್ಞೆ ಮಾಡಿದ್ದಾನೆ, ಪತಿಯ ಆಜ್ಞೆಯಿಂದ ನಡೆಯುವುದು ಒಳಿತು ಅಂತ. ಇಷ್ಟು ನಾವು ನೋಡಿದ್ವಿ. ತತಃ ಸೀತಾಂ ಶಿರಸ್ನಾತಾಂ ಸಂಯುಕ್ತಾಂ ಪ್ರತಿಕರ್ಮಣ ಮಹಾರ್ಹಾಭರಣೋಪೇತಾಂ ಮಹಾರ್ಹಾಂಬರಧಾರಿಣೀಂ. ಆಮೇಲೆ ಸೀತೆ ತಲೆಸ್ನಾನ ಮಾಡಿ ಪೂರ್ಣ ಅಲಂಕಾರದಿಂದ ಕಂಗೊಳಿಸುತ್ತಾ ಆಭರಣಗಳನ್ನು ಹಾಕಿಕೊಂಡು ಬೆಲೆ ಬಾಳುವ ಬಟ್ಟೆಯನ್ನು ಇಟ್ಟುಕೊಂಡು ಆರೋಪ್ಯ ಶಿಬಿಕಾಂ ಸೀತಾಂ ರಾಕ್ಷಸೈರ್ವಹನೋಚಿತೈಹಿ, ರಕ್ಕಸರು ಹೊತ್ತ ಪಲ್ಲಕ್ಕಿಯ ಒಳಗಡೆ ಕುಳಿತುಕೊಂಡು ಅವಳು ಬರುವಂತೆ ನೋಡಿಕೊಂಡ ವಿಭೀಷಣ. ಸೋಭಿಗಮ್ಯ ಮಹಾತ್ಮಾನಂ ಜ್ಞಾತ್ವಾಪಿ ಧ್ಯಾನಮಾಸ್ಥಿತಂ ಪ್ರಣತಶ್ಚ ಪ್ರಹೃಷ್ಟಶ್ಚ ಪ್ರಾಪ್ತಾಂ ಸೀತಾಂ ನ್ಯವೇದಯತ್. ಅವನು ಸೀತೆಯನ್ನ ಶಿಬಿಕೆಯಲ್ಲಿ ಕೂಡಿಸಿಕೊಂಡು ಒಳಗಡೆಯಿಂದ ತಾನು ಮುಂದೆ ನಡೆದು ಬಂದ. ವಿಭೀಷಣ ಬಂದ್ರೆ ರಾಮ ಎತ್ತಲೋ ನೋಡ್ತಾ ಕೂತಿದ್ದಾನೆ, ಇತ್ತ ಕಡೆ ಗಮನ ಇಲ್ಲ. ಸೀತೆಯನ್ನ ಪಲ್ಲಕ್ಕಿಯಲ್ಲಿ ತಗೊಂಡು ಬರ್ತಾ ಇದ್ದಾರೆ, ಆ ಕಡೆ ನೋಡ್ತಾನೂ ಇಲ್ಲ ರಾಮ. ವಿಭೀಷಣನಿಗೆ ಆ ಸೂಕ್ಷ್ಮ ಗೊತ್ತಾಯಿತು. ಬಂದು ನಮಸ್ಕಾರ ಮಾಡಿ, ಸ್ವಾಮಿ, ಸೀತೆ ಬಂದಿದ್ದಾಳೆ ಎಂದ. ತಾಮಾಗತಾಂ ಉಪಶ್ರುತ್ಯ ರಕ್ಷೋ ಗೃಹ ಚಿರೋಷಿತಾಂ ರೋಷಂ ಹರ್ಷಂಚ ದೈನ್ಯಂಚ ರಾಘವ ಪ್ರಾಪಶತ್ರು. ಅವಳು ಬಂದ ಕೂಡಲೇ ರಾಮ ಮೊದಲು ಸಿಟ್ಟು ಮಾಡಿಕೊಂಡ. ರೋಷಂ, ಬಂದಿದ್ದಾಳಲ್ಲ ಅಂತ ಹರ್ಷವನ್ನು ತೋರಿಸಿದ.
ಬಂದ್ಲಾ ಅಂತ ದೈನ್ಯವನ್ನು ತೋರಿಸಿದ, ಮೂರನ್ನು ಮುಖದಲ್ಲಿ ತೋರಿಸಿದ. ಅವನು ನಟ ಸಾರ್ವಭೌಮ. ರೋಷ ಯಾಕೆ ತೋರಿಸಿದ? ಹರ್ಷ ಯಾಕೆ ತೋರಿಸಿದ? ಹರ್ಷ ಗೊತ್ತಾಯ್ತು, ಯಾಕೆಂದ್ರೆ ಬಹಳ ಕಾಲ ಆಗಿತ್ತು ಪ್ರೀತಿಯ ಮಡದಿಯನ್ನು ನೋಡಿ, ಹರ್ಷ ಗೊತ್ತಾಯ್ತು. ದೈನ್ಯ, ಅಯ್ಯೋ ಈ ಪರಿಸ್ಥಿತಿಯಲ್ಲಿ ಅವಳನ್ನ ಹೀಗೆ ನೋಡಬೇಕಾಯ್ತಲ್ಲ ಅಂತ ದೈನ್ಯ. ಈ ದೈನ್ಯ ಮತ್ತೆ ರೋಷದ ಅರ್ಥ ನಿಮಗೆ ಮುಂದೆ ಗೊತ್ತಾಗತ್ತೆ. ಅವನು ತೋರಿಸಿದ ಮುಖದಲ್ಲಿ. ಜನರಿಗೆಲ್ಲ ಬರೇ ಕೇವಲ ಹರ್ಷವನ್ನು ತೋರಿಸ್ತಾನೆ ಅಂತಿತ್ತು, ಆದರೆ ಅವನು ಮೂರು ಭಾವನೆಗಳನ್ನು ತೋರಿಸಿದ. ತಥೋ ಯಾನಗತಾಂ ಸೀತಾಂ ಸವಿಮರ್ಶಂ ವಿಚಾರಯನ್ ವಿಭೀಷಣಮಿದಂ ವಾಕ್ಯಂ ಅಹೃಷ್ಟೋ ರಾಘವೋಬ್ರವೀ. ಕೂಡಲೇ ಮುಖಭಾವ ಬದಲಾಯಿಸಿ ವಿಭೀಷಣನಿಗೆ ನುಡಿದ, ರಾಕ್ಷಸಾಧಿಪತೆ ಸೌಮ್ಯ ನಿತ್ಯಂ ಮದ್ವಿಜಯೇ ರತ ವೈದೇಹಿ ಸನ್ನಿಕರ್ಷಂ ಮೇ ಕ್ಷಿಪ್ರಂ ಸಮಭಿಗಚ್ಚತು. ಓ ರಕ್ಕಸರ ಒಡೆಯನೇ, ನನ್ನ ಗೆಲುವಿಗಾಗಿ ಶ್ರಮಿಸಿದವನೇ, ವೈದೇಹಿಯನ್ನ ಹತ್ತಿರಕ್ಕೆ ಬರ್ಲಿಕ್ಕೆ ಹೇಳು ಅಂದ. ತಸ್ಯ ತದ್ವಚನಂ ಶ್ರುತ್ವಾ ರಾಘವಸ್ಯ ವಿಭೀಷಣಃ ತೂರ್ಯಮುತ್ಸಾರಣಂ ತತ್ರ ಕಾರಯಾಮಾತ ಧರ್ಮವಿತ್. ಹೀಗೆ ಹೇಳಿದ ಕೂಡಲೇ ಅವನೇನು ಮಾಡಿದ? ಜನರನ್ನೆಲ್ಲ ಪಕ್ಕಕ್ಕೆ ಸರಿಸಿದ. ಸೀತೆಯನ್ನು ನೋಡಬೇಕು ಅಂತ ಬಹಳ ಹತ್ರ ಬಂದ್ಬಿಟ್ಟಿದ್ರು ಎಲ್ಲ. ದೂರ ಸರಿರಿ ಅಂತಂದ. ವಿಭೀಷಣ ಒಳ್ಳೆ ಕಂಚುಕಿಗಳು ಮಾಡುವ ಕೆಲಸವನ್ನ, ಕ್ಲಾಸ್ 4 ಅಂತಾರಲ್ಲ, ಅವ್ರು ಮಾಡುವ ಕೆಲಸವನ್ನ ವಿಭೀಷಣ ಮಾಡಿದ. ಸರಿರಿ ತರಿರಿ ಅಂತಂದ. ರಾಜನಾದವನವನು ಸರಿರಿ ಅಂತ ಸರಿಸಿ. ಕಂಚುಕೋಷ್ಣೀಷಿಣಸ್ತತ್ರ ವೇತ್ರ ಜರ್ಜರ ಪಾಣಯ ಉತ್ಸಾರಯಂತಸ್ತಾನ್ಯೋಧಾನ್ ಸಮಂತಾತ್ ಪರಿಚಕ್ರಮುಹು. ಆಮೇಲೆ ಅವ್ರಿಗೆ ಎಚ್ಚರ ಆಯಿತು. ಕಂಚುಕ ಉಷ್ಣೀತ ಧಾರಿಣ. ಕಂಚುಕ ಅಂತಂದ್ರೆ ಅಂಗಿ, ಕಂಚುಕ ಅಂದ್ರೆ ಅಂಗಿ, ಉಷ್ಣೀಶ ಅಂದ್ರೆ ಪೇಟ. ಅದನ್ನ ಧರಿಸಿರುವ ಅಂತಃಪುರದ ಪ್ರಮುಖ ದಾಸರು, ಅಂತಃಪುರದ ಎಲ್ಲ ದರ್ಬಾರ್ ಭಕ್ಷಿ ಅಂತ ಕರೀತಾರೆ. ಇತ್ತೀಚೆಗೆ ಮೈಸೂರು ದರ್ಬಾರ್ ಭಕ್ಷಿಗಳು ಅಂತ. ಆ ತರಹದ ಅವ್ರಿಗಿಂತ ಒಂದು ಸ್ವಲ್ಪ ಕೆಳ ಮಟ್ಟದ ಅಧಿಕಾರ ಅವ್ರಿಗೆ. ಕಂಚುಕ ಮತ್ತೆ ಉಷ್ಣೀಶವನ್ನ ತೊಟ್ಟವರು. ಅಲ್ಲಿ ಏನಾಗತ್ತೆ, ಸಂಸ್ಕೃತ ನಾಟಕಗಳಲ್ಲಿ ಕಂಚುಕಿ ಅಂತ ಕರೀತಾರೆ. ಸಂಸ್ಕೃತ ನಾಟಕದಲ್ಲಿ ಕಂಚುಕಿ ಅಂತಂದ್ರೆ ಕಂಚುಕವನ್ನು ತೊಟ್ಟವನು ಅಂದ್ರೆ ಶರ್ಟ್. ಅವನು ಹೊಲಿದ ಬಟ್ಟೆಯನ್ನು ಹಾಕೊಂಡಿರ್ತಾನೆ. ಅದರಿಂದಾಗಿ ಹೊಲಿದ ಬಟ್ಟೆ ಬ್ರಾಹ್ಮಣರು ಹಾಕೊಂಡಿರ್ಲಿಲ್ಲ. ಒಂದು ಕಾಲದಲ್ಲಿ ಬ್ರಾಹ್ಮಣರಲ್ಲ, ಯಾರೂ ಹಾಕೊಳ್ತಾ ಇರಲಿಲ್ಲ. ಹೊಲಿದ ಬಟ್ಟೆಯನ್ನು ಹಾಕಿಕೊಳ್ಳಬಾರದು ಮೈಲಿಗೆ ಅಂತ ಭಾವನೆ. ಆ ಕಾರಣದಿಂದ ಹೊಲಿದ ಬಟ್ಟೆಯನ್ನ ಒಂದೋ ದಾಸರು, ಒಂದೋ ಅದು ಮೈಲಿಗೆ, ಅದು ಕತ್ತರಿಸಿರತ್ತೆ. ರಾಣಿಯರು ಮೊದಲಾದವರೆಲ್ಲರೂ ಮೇಲ್ಗಡೆ ಒಂದು ಹೊದ್ದು ಕೆಳಗಡೆ ಒಂದು ಉಟ್ಕೊಳ್ತಾ ಇದ್ರು ಅಷ್ಟೇ. ಸೀತೆ ಆಯ್ತೆ, ಸರಸ್ವತಿ, ಇವರೆಲ್ಲರೂ ಕೂಡ ನೀವು ನೋಡಿಬೇಕಂದ್ರೆ ಅಖಂಡವಾದ ಬಟ್ಟೆ, ತುಂಡು ಮಾಡಿದ ಹೊಲಿದ ಬಟ್ಟೆ ಇರೋದಿಲ್ಲ ಯಾವುದೇ ಮೂರ್ತಿಗಳಲ್ಲಿ ನೀವು ನೋಡಿ. ಆಚಾರ್ಯರ ಕಾಲದ ಮೂರ್ತಿಗಳನ್ನು ನೋಡಿದ್ರೂ ಅದರಲ್ಲಿರಲ್ಲ. ನಾವು ಈಗ ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತಂದ್ರೆ, ನರ್ತಕಿಯರು ಉಡುವ ಕಚ್ಚೆಯನ್ನ ಮಡಿಯ ಸಂಕೇತ ಅಂತ ಅಂದುಕೊಳ್ಳುವಷ್ಟು ಬಂದ್ಬಿಟ್ಟಿದೀವಿ. ಕಾಲ ಬದಲಾಗಿದೆ. ನರ್ತಕಿಯರು ಉಡುವಂತಹ ಕಚ್ಚೆ ಅದು ಹೆಂಗ್ ಮಡಿಯ ಸಂಕೇತ ಆಯ್ತು ದೇವರಿಗೆ ಗೊತ್ತು. ಮಹಾರಾಷ್ಟ್ರದವರು ಹೆಚ್ಚಿನ ಜನ ಅವರು ಕಚ್ಚೆ ಉಡೋದು. ಆ ಕಚ್ಚೆ ಎಲ್ಲ ಅವರು ಫಸ್ಟ್ ಆಕ್ಷೇಪ ಮಾಡಿದ್ದೆ, ಉಡುಪಿಯವರು ಕಚ್ಚೆ ಉಡೋದಿಲ್ಲ, ಅದರಿಂದಾಗಿ ಮೈಲಿಗೆ ಅಯ್ಯೋ ರಾಮ, ಅದು ನಿಮ್ಮ ಮಹಾರಾಷ್ಟ್ರದ ಸಂಸ್ಕೃತಿ, ಅದನ್ನ ಇಲ್ಲಿ ತರಬೇಡಿ ಅಂತ. ಅದರಿಂದಾಗಿ ಅವಾಗಿನ ಕಾಲ ಹೊಲಿದ ಬಟ್ಟೆಯನ್ನ ಯಾರು ತೊಟ್ಕೊಳ್ತಾ ಇದ್ರು ಅಂದ್ರೆ, ಯಾರು ಕ್ಲಾಸ್ 4 ಲೆವೆಲ್ ಅಲ್ಲಿ ಇರುವವರು ಹೊಲಿದ ಬಟ್ಟೆಯನ್ನ ಉಟ್ಕೊಳ್ತಾ ಇರ್ತಿದ್ರು, ಹೊಲಿದ ಬಟ್ಟೆಯನ್ನ ತೊಟ್ಕೊಳ್ತಾ ಇರ್ತಿದ್ರು. ಹೊಲಿದ ಬಟ್ಟೆಯನ್ನ ತೊಟ್ಟ ಜನ ಅವರು ಎಲ್ಲ ಕಡೆ ಸರಿರಿ ಅಂತ ಹೇಳಿ ಎಲ್ಲ ಫೀಲ್ಡ್ ಕ್ಲಿಯರ್ ಮಾಡಿದ್ರು. ಇವತ್ತಿನ ಪರಿಭಾಷೆಯಲ್ಲಿ ಫೀಲ್ಡ್ ಕ್ಲಿಯರ್ ಮಾಡಿದ್ರು. ಸರಿ ದೂರ ಸರಿರಿ. ವೃಕ್ಷಾಣಾಂ ವಾನರಾಣಾಂಚ ರಾಕ್ಷಸಾನಾಂಚ ತರ್ವಚಃ ವೃಂದಾನ್ಯುತ್ಸಾರ್ಯಮಾಣಾನಿ ದೂರ ಮುಕ್ತಸ್ಥುರಂತತಃ. ದೂರ ನಿಲ್ರಪ್ಪ ನೀವು,
ರಾಣಿ ಇಳಿತಾ ಇದ್ದಾಳೆ, ದೂರ 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 ಅಂತ ಹೇಳಿ ಕಪಿಗಳು ಅಚ್ಚರಿಯಿಂದ ನೋಡ್ತಾ ಇದ್ದ ಕರಡಿಗಳು, ಕಪಿಗಳು, ರಾಕ್ಷಸರು ದೂರ ತರೀರಿ ಅಂತ ಇವರೇ ಹೋರಾಡಿದ್ದು ಇವ್ರಿಗಾಗಿ. ದೂರ ತರೀರಿ ಅಂತ ಹೇಳಿ ಎಲ್ಲ ದೂರ ಮಾಡಿ ಉತ್ಸಾರ್ಯಮಾಣಾನ್ ದೃಷ್ಟ್ವಾಥ ಜಗತ್ಯಾಂ ಜಾತ ಸಂಭ್ರಮಾನ್ ದಾಕ್ಷಿಣ್ಯಾತ್ ತದಮರಶಾಚ್ಚ ವಾರಯಾಮಾತ ರಾಘವ. ನೋಡಿದ ರಾಮ, ಸಿಟ್ಟು ಬಂತು ರಾಮನಿಗೆ. ಕಿಮರ್ಥಂ ಮಾಮನಾದೃತ್ಯ ಸಂಭ್ರಂಭಾತ್ ಚಾಬ್ರವೀದ್ ರಾಮನ್ ರಾಮಃ ಚಕ್ಷುಷಾ ಪ್ರದಹನ್ನಿವ ವಿಭೀಷಣಂ ಮಹಾಪ್ರಾಜ್ಞಂ ಸೋಪಾಲಂಭಮಿದಂ ವಚಃ. ಕಣ್ಣು ಕೆಂಪು ಮಾಡಿ ವಿಭೀಷಣನ ಬೈದ ರಾಮ. ಕಿಮರ್ಥಂ ಮಾಮನಾದೃತ್ಯ ಕ್ಲಿಶ್ಯತೆಯಂ ತ್ವಯಾ ಜನಃ. ಯಾಕೋ ಇವರೆಲ್ಲ ಸೀತೆಗಾಗಿ ಹೋರಾಡಿದವರು, ಇವ್ರನ್ನೇ ದೂರ ಹೋಗಿ ಅಂತ್ಯ. ಯಾವ ಸೀತೆಗಾಗಿ ಹೋರಾಡಿದ್ದಾರೋ ಅಂಥವರಿಗೆ ಕಾಟ ಕೊಡ್ತಾ ಇದ್ದೆ ನೀನು, ದೂರ ಸರೀರಿ ಅಂತ. ನಿವರ್ತಯೈನ ಮುದ್ವೇಗಂ ಜನೋಯಂ ಸ್ವಜನೋ ಮಮ. ಈ ಟೆನ್ಷನ್ ಮಾಡ್ಕೊಂಡು ಉಪಯೋಗ ಇಲ್ಲ. ಜನೋಯಂ ಸ್ವಜನೋ ಮಮ, ಇವರೆಲ್ಲ ನನ್ನ ಜನ. ಸೀತೆಯನ್ನು ನೋಡಲಿಕ್ಕೆ ಪೂರ್ಣವಾದ ಹಕ್ಕು ಇದೆ. ನಗೃಹಾಣಿ ನ ವಸ್ತ್ರಾಣಿ ನ ಪ್ರಾಕಾರ ಸ್ಥಿರಸ್ಕ್ರಿಯ ನೇದೃಚ ರಾಜಸತ್ಕಾರಾ ವೃತ್ತಂ ಆವರಣಂ ಸ್ತ್ರೀಯಾ. ಒಳ್ಳೆ ಮನೆಯಲ್ಲಿರೋದು, ಒಳ್ಳೆ ಬಟ್ಟೆಯನ್ನು ತೊಡೋದು, ಗೊತ್ತಾಯ್ತಾ, ಕ್ಲೋಸ್ಡ್ ಆದ ಡೋರ್ ಅಲ್ಲಿ ಇರೋದು ಇದೇನೋ ಹೆಣ್ಣು ಮಕ್ಕಳಿಗೆ ಭೂಷಣ. ವೃತ್ತಮಾಭರಣಂ ಸ್ತ್ರೀಯಾ. ಹೆಣ್ಣು ಮಕ್ಕಳಿಗೆ ಯಾವತ್ತೂ ಕೂಡ ಚಾರಿತ್ರ್ಯ ಅನ್ನೋದು ಭೂಷಣ ಇದಲ್ಲ. ಇವರೆಲ್ಲ ಕಷ್ಟಪಟ್ಟು ಹೋರಾಡಿ ಮೈಕೈ ಗಾಯ ಮಾಡಿಕೊಂಡು ಸೀತೆಯನ್ನು ಬಿಡಿಸಬೇಕು ಅಂತ ಹೋರಾಡಿದ್ರೆ ಅಂಥವ್ರನ್ನ ದೂರ ಸರಿರಿ. ರಾಣಿ ಬರ್ತಾ ಇದ್ದಾಳೆ, ಅವಳನ್ನ ಯಾರು ನೋಡಬಾರದು. ಅಲ್ಲ, ಇದೋ ನೋಡ್ಬೇಕವರು. ಹೆಣ್ಣು ಮಕ್ಕಳಿಗೆ ಭೂಷಣವಾದದ್ದು ಒಳ್ಳೆಯ ಮನೆ, ಒಳ್ಳೆಯ ಬಟ್ಟೆ, ಒಳ್ಳೆಯ ಪ್ರಾಕಾರ. ಅವರಿಗೆ ಇದರಲ್ಲಿ ಏನು ಅವ್ರನ್ನ ಗುಟ್ಟು ಮಾಡಿ ತರೋದು, ಪರದೆ ಹಾಕಿಕೊಂಡು ಬರೋದು, ಇದೇನೋ ಅವ್ರಿಗೆ ಭೂಷಣ. ಪರದೆ ಗಿರದೆ ಎಲ್ಲ ಇಲ್ಲ. ನೇದೃಶಾಹ ರಾಜಸತ್ಕಾರ. ಒಂದು ಹೆಣ್ಣಿಗೆ ಈ ತರಹದ ರಾಜಸತ್ಕಾರದಿಂದ ತಲೆ ತಿರುಗಿ ಹೋಗುತ್ತೆ, ನಾನೆಲ್ಲೋ ಇದ್ದೇನೆ ಅಂತ. ಅವಳಿಗೆ ನಿಜವಾದ ಭೂಷಣ ಯಾವುದು? ವೃತ್ತಂ ಆಭರಣಂ ಸ್ತ್ರೀಯಾ. ಒಳ್ಳೆ ಚಾರಿತ್ರ. ವ್ಯಸನೇಶು ನ ಕೃಚ್ಛ್ರೇಷು ನ ಯುದ್ಧೇಶು ಸ್ವಯಂವರೇ ನ ಕೃತೌನೋ ವಿವಾಹೇ ವಾದರ್ಚನಂ ದೂಷ್ಯತೆ ಸ್ತ್ರೀಯಾ. ವ್ಯಸನೇಶು, ಸಂಕಟಗಳಲ್ಲಿ, ಕಷ್ಟಕಾಲಗಳಲ್ಲಿ, ಯುದ್ಧಗಳಲ್ಲಿ, ಸ್ವಯಂವರದಲ್ಲಿ, ಯಜ್ಞದಲ್ಲಿ, ಮದುವೆಯಲ್ಲಿ ರಾಣಿಯನ್ನು ನೋಡಬಹುದು, ನೋಡಬೇಕು. ಪ್ರಜೆಗಳಿಗೆ ಹಕ್ಕು ಇದೆ. ರಾಣಿಯನ್ನು ತೋರಿಸಲೇಬಾರದು ಅಂತ ಮುಚ್ಚಿಡೋದೇನು? ಯಾವ ತರಹದ ಆವರಣವೂ ಇರಬಾರದು ಅವರಿಗೆ. ನೋಡಬೇಕು ಎಲ್ಲ ಜನ, ಗೊತ್ತಾಯ್ತಲ್ಲ. ಕಪ್ಪು ಬಟ್ಟೆ ಹಾಕಿ ಮುಚ್ಚಿಕೊಡೋದಲ್ಲ. ಸೈಷಾ ವಿಪದ್ಗತಾ ಚೈವ ಕೃಚ್ಛ್ರೇಣ ಚ ಸಮನ್ವಿತ ದರ್ಶನೇ ನಾಸ್ತಿ ದೋಷೋಸ್ತ್ಯ ಮತ್ಸಮೀಪೆ ವಿಶೇಷತಃ. ಅವಳೀಗ ವಿಪತ್ತಿನಲ್ಲಿದ್ದಾಳೆ, ಕಷ್ಟಪಟ್ಟು ಬಂದಿದ್ದಾಳೆ. ಇಂತಹ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿರಬೇಕಾದ್ರೆ ಎಲ್ಲರೂ ನೋಡಬೇಕು ಸೀತೆಯನ್ನ. ವಿಸೃಜ್ಯ ಶಿಬಿಕಾಂ ತಸ್ಮಾತ್ ಪದ್ಭ್ಯಾಮೇವಾಪಸರ್ಪತು ಸಮೀಪೆ ಮಮ ವೈದೇಹಿ ಪಶ್ಯಂತ್ವೇತೆ ವನೌಕಸಃ. ಆ ಸೀತೆ ಪಲ್ಲಕ್ಕಿಯಿಂದ ಇಳಿದು ನಡ್ಕೊಂಡು ಬರಬೇಕು ಅವಳು, ಗೊತ್ತಾಯ್ತಲ್ಲ. ಅವಳನ್ನ ಹತ್ತಿರ ತರೋದಂತೆ, ನಾನು ಮಾತ್ರ ಆ ಮುಸುಕನ್ನು ತೆಗೆದು ಒಳಗಡೆ ಇರೋಳನ್ನ ನೋಡೋದಂತೆ. ಇವರೆಲ್ಲರೂ ನೋಡಬೇಕು ಅಂತ ಕಾದಿರೋರು ನಿರಾಶರಾಗೋದಂತೆ. ಅವೆಲ್ಲ ಸರಿಯಲ್ಲ, ನೋಡಬೇಕು ಅಂತಂದ ದೇವರು. ಏವ ಮುಕ್ತಸ್ತು ರಾಮೇಣ ಸವಿಮರ್ಶೋ ವಿಭೀಷಣಃ ರಾಮಸ್ಯೋಪಾನಯತ್ ಸೀತಾಂ ಸನ್ನಿಕರ್ಷಂ ವಿನೀತವತ್. ರಾಮ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ವಿಭೀಷಣನಿಗೆ ತಲೆ ಬಿಸಿ ಆಯಿತು. ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ, ಯಾಕೆ ಹೀಗಿರಬಹುದು? ರಾಮ ಹರ್ಷವನ್ನು ತೋರಿಸಿದ,
ಹರ್ಷ ತೋರಿಸಿದ್ದಾನೆ. ಅದರಿಂದಾಗಿ ಸೀತೆ ಸಿಕ್ಕ ಬಗ್ಗೆ ಅವನಿಗೆ ಸಂತೋಷ ಇದೆ, ದುಃಖ ಇಲ್ಲ. ರೋಷ ತೋರಿಸಿದ, ಪ್ರಾಯ ಅದು ಹೃದಯದಾಳದ್ದಲ್ಲ, ಮೇಲು ನೋಟದ್ದಿರಬಹುದು. ದೈನ್ಯ ಇನ್ನು ಮುಂದೆ ಗೊತ್ತಾಗತ್ತೆ. ರೋಷ ಮತ್ತು ದೈನ್ಯ ಇನ್ನೂ ಸ್ಪಷ್ಟ ಆಗತ್ತೆ. ಒಂದ್ ಸ್ವಲ್ಪ ಸ್ಪಷ್ಟ ಆಯ್ತು, ಹರ್ಷ ಗೊತ್ತಾಯ್ತು. ರೋಷ ಯಾಕೆ? ರಾವಣನಿಂದ ಏನೆಲ್ಲ ಕಷ್ಟ ಅನುಭವಿಸಬೇಕು, ರಾವಣ ತಂದಿಟ್ಕೊಂಡದ್ರಿಂದಾಗಿ ಮುಂದಿನ ಜನ ಯಾವ ರೀತಿ ಮಾತನಾಡ್ತಾರೆ, ಇದು ರೋಷ. ಮತ್ತೆ ಈ ರೋಷ ತೋರಿಸಿದ್ರೆ ಮುಂದಿನ ಜನ ತಪ್ಪಾಗಿ ಅರ್ಥೈಸ್ಕೋತಾರೆ. ಅರ್ಥೈಸ್ಕೊಳ್ಳಿ, ಅವರು ಪತ್ನಿ ಪೀಡಕ ರಾಮ ಅಂತ ಅನ್ಕೋತಾರ, ಅಂದ್ಕೊಳ್ಳಿ. ರೋಷ ತೋರಿಸದೆ ಹೋದ್ರೆ ಪತ್ನಿ ಪೀಡಕತನ ಗೊತ್ತಾಗೋದಿಲ್ಲ. ಅದಕ್ಕಾಗಿ ರೋಷವನ್ನು ತೋರಿಸಿದ. ಆಮೇಲೆ ದೈನ್ಯ. ದೈನ್ಯ ಯಾಕೆ? ಅಯ್ಯೋ, ಇಂತಹ ಪತಿವ್ರತೆಯನ್ನು ಪರೀಕ್ಷೆ ಮಾಡಬೇಕಾಯ್ತಲ್ಲ, ಇದು ದೈನ್ಯ. ಈ ಮೂರನ್ನು ತೋರಿಸಿಬಿಟ್ಟ. ಅರ್ಥ ಮಾಡ್ಕೊಂಡವ್ರು ಅರ್ಥ ಮಾಡ್ಕೋತಾರೆ. ಈ ಭಾಗವೇ ಓದಿರಲ್ಲ ಇವರು. ದೊಡ್ಡ ಈ ಹೆಚ್ಚಿನ ಜನ ಸಾಹಿತಿಗಳು ಇವರು ಜಡ್ಜಾಗಿ, ರಾಮ ಇವ್ರ ಮುಂದೆ ಕಟಕಟೆಯಲ್ಲಿ ಅಪರಾಧಿ ತರ ಗಡಗಡ ನಿಂತು ನಡ್ಕೊಳ್ತಾ ಇರೋ ತರ ನೋಡ್ಕೋತಾರೆ. ಸೀತೆ ಎದುರು ಕಟಕಟೆಯಲ್ಲಿ ನಿಂತಿರ್ತಾಳೆ. ಹಂಗಲ್ಲ ನೀವು ನೋಡೋದು, ಅಲ್ಲಿ ಇಲ್ಲಿ ಏನಿದೆ ಅಂತ ನೋಡಬೇಕು. ಯಾವುದೇ ಕಾದಂಬರಿಯಲ್ಲಿ ಇವರು ಲೆಫ್ಟಿಸ್ಟ್ಗಳು ಬರೆದ ಯಾವುದೇ ಕಾದಂಬರಿಯಲ್ಲಿಯೂ ಅಲ್ಲಿ ಉಪೇಕ್ಷೆಗೊಳಗಾದ ಒಂದು ಪಾತ್ರವನ್ನು ನಾವು ತೆಗೆದುಬಿಟ್ಟು ಅದಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಬರಲಿಕ್ಕೆ ನಮಗೆ ಬರಲ್ವಾ? ಇವ್ರಿಗಿಂತ ಚೆನ್ನಾಗಿ ಕತೆ ಹೇಳ್ತೀವಿ ನಾವು. ಭೈರಪ್ಪನ ಕಾದಂಬರಿಗಳಲ್ಲಿ ಇರುವ, ಕುವೆಂಪುವಿನ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳಲ್ಲಿ ಇರುವ ಇವರು ವಿಲನಿಶ್ ಅಂತ ವಿಲನಿಶ್ ಲುಕ್ ಅಲ್ಲಿ ನೋಡಿರ್ತಾರೆ. ಆ ಪಾತ್ರಗಳನ್ನ ನ್ಯಾಯ ಒದಗಿಸ್ಲಿಕ್ಕೆ ನಮಗ್ ಬರಲ್ವಾ? ಇವ್ರು ಎಲ್ಲಿದ್ದಾರೆ? ಅಲ್ಲ, ನಮ್ಮ ರೈಟಿಸ್ಟ್ಗಳು ತಲೆ ಸಮ ಇಲ್ಲದವರದ್ದು ಬೇರೆ ಹೇಳಿದ್ದು. ಇವ್ರೇನೋ ಬರೆದ್ರಂತೆ, ನ್ಯಾಯ ಬಂತಂತೆ. ಹೆಂಗ್ರಿ ನ್ಯಾಯ ಸಿಕ್ತು? ಆಗೋಗಿದೆ ಘಟನೆ. ಅದು ಆಗಿದ್ದ ಘಟನೆಯನ್ನು ಆದಂತೆ ನೋಡಬೇಕು. ಅದು ನೋಡಿಲ್ಲ. ಅದರಿಂದಾಗಿ ನಮ್ಮ ಜನಕ್ಕೆ ಅದು ಗೊತ್ತಾಗಿಲ್ಲ. ಅವರ ಇದನ್ನ ತೆಗೆದು ವಿಮರ್ಶೆ ಮಾಡಿ ಅಸಂಗತ ಅಂತ ಅನ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಏನು ಹೇಳೋದು ಅವ್ರಿಗೆ? ಏವ ಮುಕ್ತಸ್ತು ರಾಮೇಣ ಸವಿಮರ್ಶೋ ವಿಭೀಷಣ ರಾಮಸ್ಯೋಪಾನಯ. ಸವಿಮರ್ಶ ಯಾಕೆ? ರಾಮನ ಈ ನಡೆಗೆ ಏನು ಕಾರಣ ಅಂತ ಯೋಚನೆ ಮಾಡಿ ಹತ್ತಿರ ಕರೆತಂದ. ಎನ್ ಮೂರ್ತಿರಾವ್ ಅಂತ ಅವ್ರದ್ದೊಂದು ಪುಸ್ತಕ ಇದೆ, ಪೂರ್ವ ಸೂರಿಗಳೊಡನೆ ಅಂತ ಆ ಪುಸ್ತಕ. ಅದರಲ್ಲಿ ಭವಭೂತಿಯ ಸೀತಾಪರಿತ್ಯಾಗ ವಾಲ್ಮೀಕಿ ರಾಮಾಯಣದಲ್ಲಿ, ಸೀತಾಪರಿತ್ಯಾಗ ಕಾಳಿದಾಸನಲ್ಲಿ, ಸೀತಾಪರಿತ್ಯಾಗ ಈ ತರಹ ಒಂದು 4 ವಿಷಯಗಳನ್ನು ತಗೊಂಡು ಬರ್ಕೊಂಡು ಹೋಗಿದ್ದಾರೆ. ಆದರೆ ಅವರು ಈ ಭಾಗ ನೋಡಿಲ್ಲ. ಮುಂದಿನದ್ದು ಒಂದು ಭಾಗ ಇದೆ, ಅದನ್ನ ಮಾತ್ರ ನೋಡಿ ಬರೆದಿದ್ದಾರೆ. ಅಥವಾ ಇದನ್ನು ನೋಡಿಕೊಂಡ್ರು ಅರ್ಥ ಮಾಡಿಕೊಳ್ಳುವ ಸಹೃದಯತೆ ಇರಲಿಲ್ಲ ಅವರಿಗೆ. ಬರೆಯೋಣ, ನೋಡೋಣ, ಅದನ್ನು ಮುಂದೆ ಹೇಳೋಣ. ತಥೋ ಲಕ್ಷ್ಮಣ ಸುಗ್ರೀವೌ ಹನುಮಾಂಶ್ಚ ಪ್ಲವಂಗಮಃ ನಿಶಮ್ಯ ವಾಕ್ಯಂ ರಾಮಸ್ಯ ಬಭೂವರ್ವ್ಯಥಿತಾಭೃಚಂ. ನನಗೆ ಒಬ್ರು, ಬೇರೆ ಯಾರು ಅಲ್ಲ, ರೋಹಿತ ಚಕ್ರತೀರ್ಥ ಅವರು ಒಂದು ಮಾತು ಹೇಳಿದ್ರು. ನೀವು ಈ ಜ್ಞಾನಪೀಠ ವಿಜೇತರು ಅಂತ ಯಾರಿದ್ದಾರೆ ಅವರ ಗ್ರಂಥಗಳಲ್ಲಿ ಏನೇನು ತಪ್ಪುಗಳಿದೆ ಎಲ್ಲವನ್ನ ನೀವು ಯಾಕೆ ಬರಿಬಾರದು ತೋರಿಸಿ ಅಂತ. ನನಗೊಮ್ಮೊಮ್ಮೆ ಹೌದು ಅಂತ ಅನ್ಸುತ್ತೆ, ಇನ್ನೊಮ್ಮೆ ಅಯ್ಯೋ ಸಮಯ ಸಂಹಾರ ಅಂತ ಅನ್ಸುತ್ತೆ. ಆದ್ರೆ ಬರಿಬೇಕಿದೆ. ನಾನು ಹೇಳ್ತಾ ಹೋದ್ರೆ ಒಬ್ರು ಬರೆದ್ರೆ ಅದಾದ್ರೂ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಬೇಕು, ಅಟ್ಲೀಸ್ಟ್ ದಾಖಲಾಗ್ಲಿ. ಎಷ್ಟು ಜನ ಓದ್ತಾರೋ ಆಮೇಲೆ ನೋಡೋಣ, ಅದಕ್ಕೊಂದು ಬೇಕು. ಸರಿ, ಅವನು ಯಾಕೆ ಅಂತ ಹೇಳಿ ರಾಮ ಇರ್ಲಿ, ರಾಮ ಹೇಳ್ತಾ ಇದ್ದಾನಲ್ಲ ಅಂತ ಸೀತೆ ಹತ್ತಿರ ಕರ್ಕೊಂಡು ಬಂದರು. ಸೀತೆಯನ್ನ ಹತ್ತಿರ ಕರ್ಕೊಂಡು ಬಂದ. ತಥೋ ಲಕ್ಷ್ಮಣ ಸುಗ್ರೀವೌ ಹನುಮಾಂಶ್ಚ ಪ್ಲವಂಗಮಃ ನಿಶಮ್ಯ ವಾಕ್ಯಂ ರಾಮಸ್ಯ ಬಭೂವರ್ವ್ಯಥಿತಾಭೃಚಂ. ಲಕ್ಷ್ಮಣ, ಸುಗ್ರೀವ, ಹನುಮಂತ ಅವರಿಗೆಲ್ಲ ಬಹಳ ಕಷ್ಟ ಆಯಿತು, ದುಃಖ ಆಯಿತು.
ಅಲ್ಲ, ರಾಮ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ? ಬಭೂವು ವ್ಯಥಿತಾ ಭೃಶಂ, ಬಹಳ ದುಃಖ ಆಯಿತು. ಲಜ್ಜಯ ತ್ವವಲೀಯಂತಿ ಸ್ವೇಷು ಗಾತ್ರೇಷು ಮೈಥಿಲಿ ಕಳತ್ರ ನಿರಪೇಕ್ಷೈಶ್ಚ ಇಂಗಿತೈರಸ್ಯ ದಾರುಣೈಃ ಅಪ್ರೀತಮಿವ ಸೀತಾಯಾಂ ತರ್ಕಯಂತಿ ಸ್ಮ ರಾಘವಂ. ಕಳತ್ರ ನಿರಪೇಕ್ಷೈಶ್ಚ, ಸೀತೆ ಬೇಡವೇ ಬೇಡ ಅಂತನ್ನುವ ಧೋರಣೆ. ಇಂಗಿತೈಹಿ, ಇಂಗಿತ ಅಂತಂದ್ರೆ ಅವನ ಬಾಡಿ ಲ್ಯಾಂಗ್ವೇಜ್, ಅದರ ಮೂಲಕ ಗೊತ್ತಾಗುವ ಅವನ ಮನೋಭಾವ. ಆಮೇಲೆ ದಾರುಣೈಹಿ, ಕ್ರೂರವಾಗಿ ನೋಡ್ತಾ ಇದ್ದಾನೆ ಅವನು. ಅಪ್ರೀತಮಿವ ಸೀತಾಯಾಮ್ ತರ್ಕಯಂತಿ ಸ್ಮ ರಾಘವಂ, ಸೀತೆಯಲ್ಲಿ ರಾಮನಿಗೆ ಒಳ್ಳೆ ಮನಸ್ಸು ಇಲ್ಲ, ಒಳ್ಳೆ ಅಭಿಪ್ರಾಯ ಇಲ್ಲ, ಪ್ರೀತಿ ಇಲ್ಲ ಅಂತ ಎಲ್ಲರೂ ಅಂದುಕೊಂಡ್ರು. ಲಜ್ಜಯಾ ತ್ವವಲೀಯಂತಿ ಸ್ವೇಷು ಗಾತ್ರೇಷು ಮೈಥಿಲಿ ವಿಭೀಷಣೇನಾನುಗತ ಭರ್ತಾರಂ ಸಾಭ್ಯವರ್ತತ. ಅವಳು ಪಲ್ಲಕ್ಕಿಯಿಂದ ಕೆಳಗಡೆ ಇಳಿದು ಸೀತೆ ತನ್ನ ಮೈಯಲ್ಲಿ ಕುಗ್ಗಿ ಹೋಗುವ ಹಾಗೆ ಅಂದ್ಕೊಂಡ್ಲವಳು. ವಿಭೀಷಣನ ಹಿಂದೆ 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 ಬಂದು ವಿಸ್ಮಯಾಚ್ಚ ಪ್ರಹರ್ಷಾಚ್ಚ ಸ್ನೇಹಾಚ್ಚ ಪತಿದೇವತಾ ಉದೈಕ್ಷತ ಮುಖಂ ಭರ್ತು ಸೌಮ್ಯಂ ಸೌಮ್ಯತರಾನನ. ಮೊದಲು ಸೀತೆಗೆ ಆಶ್ಚರ್ಯ ಆಯಿತು, ವಿಸ್ಮಯಾಚ್ಚ, ಆಮೇಲೆ ಏನೋ ಹೊಳೆದು ಪ್ರಹರ್ಷಾಚ್ಚ ಸಂತೋಷ ಆಯಿತು, ಸ್ನೇಹಾಚ್ಚ ಪ್ರೀತಿ ಬಂತು. ಹೀಗೆ ಪತಿಯನ್ನೇ ದೇವತೆ ಎಂದುಕೊಂಡವಳು ಉದೈಕ್ಷತ ಮುಖಂ ಭರ್ತು ಸೌಮ್ಯಂ ಸೌಮ್ಯತರಾನನ, ಅವಳು ಸೌಮ್ಯವಾದ ಗಂಡನನ್ನು ಕಂಡಳು. ಇವರೆಲ್ಲ ಏನನ್ಕೊಂಡ್ರು? ಅಪ್ರೀತಮಿವ ಸೀತಾಯಾಮ್ ತರ್ಕಯಂತಿ ಸ್ಮ, ಸೀತೆಯಲ್ಲಿ ಪ್ರೀತಿ ಇಲ್ಲವೇನೋ ಅಂತ ಇವ್ರು ಅಂದ್ಕೊಂಡ್ರು. ಅವಳೇನ್ ಅನ್ಕೊಂಡ್ಲು? ಸೌಮ್ಯಂ ಸೌಮ್ಯತರಾನನಂ, ಅವಳು ದೃಷ್ಟಿ ಅದು. ಅಥ ಸಮನುಪದದ ಮನಕ್ರಮಂ ಸಾ ಶುಚಿರಮದೃಷ್ಟಮುದೀಕ್ಷ ವೈಪ್ರಿಯಸ್ಯ ವದನ ಮುದಿತ ಪೂರ್ಣಚಂದ್ರಕಾಂತಂ ವಿಮಲ ಚತಾಂಕ ನಿಭಾನನ ತದಾತೀತ್. ಮನಸ್ಸಿನ ಕ್ಲೇಶ ಇತ್ಯಾದಿಗಳೆಲ್ಲ ನೋಡಿದಳು ಅವಳು. ಆ ಮುಖದಲ್ಲಿ ಅವಳಿಗೆ ಬೇರೆಯವರಿಗೆಲ್ಲ ಕಾಣದ್ದೆಲ್ಲ ಕಂಡಿತು. ಆದರೂ ಅವಳು ವಿಮಲ ಶಶಾಂಕ ನಿಭಾನನ ತದಾಸೀತ್, ಅವಳ ಮುಖ ಕಪ್ಪಿಡ್ಲಿಲ್ಲ, ಸಂದೇಹ ಬರಲಿಲ್ಲ, ಅಚ್ಚರಿ ಇರಲಿಲ್ಲ, ಏನೂ ಇರಲಿಲ್ಲ. ಹೀಗೆ 114ನೆಯ ಸರ್ಗ ಆಯಿತು. ತಾಂತು ಪಾರ್ಶ್ವೇ ಸ್ಥಿತಾಂ ಪ್ರಹ್ವಾಂ ರಾಮ ಸಂಪ್ರೇಕ್ಷ ಮೈಥಿಲೀಂ ಹೃದಯಾಂತರ್ಗತಂ ಭಾವಂ ವ್ಯಾಹರ್ತು ಉಪಚಕ್ರಮೇ. ಅವಳು ಮಾತು ಕೇಳಿಸುವಷ್ಟು ಹತ್ತಿರಕ್ಕೆ ಬಂದಾಗ ರಾಮ ಹೃದಯದ ಒಳಗಿನಿಂದ ಜೋರಾಗಿ ಮಾತನಾಡಿದ. ಏಷಾಸಿ ನಿರ್ಜಿತಾ ಭದ್ರೇ ಶತ್ರುಂ ಜಿತ್ವಾ ರಣಾಜಿರೆ ಪೌರುಷಾದ್ಯದನುಷ್ಠೇಯಂ ಮಯೈತದುಪಪಾದಿತಂ. ಓಹ್, ನೀನು ಶತ್ರುವನ್ನ ಗೆದ್ದು ನಿನ್ನನ್ನು ಗೆದ್ದಿದ್ದೇನೆ. ಒಬ್ಬ ಪುರುಷ ಪರಾಕ್ರಮದಿಂದ ಏನು ಮಾಡಬೇಕೋ ಅದನ್ನು ಮಾಡಿದ್ದೇನೆ. ಗತೋಸ್ಮ್ಯಂತಮರಚಸ್ಯ ಧರ್ಷಣ ಸಂಪ್ರಮಾರ್ಜಿತ ಅವಮಾನಶ್ಚ ಶತ್ರುಶ್ಚ ಯುಗಪನ್ನಿಹತೋ ಮಯಾ. ನನ್ನ ಸಿಟ್ಟನ್ನು ತೀರಿಸಿಕೊಂಡಿದ್ದೇನೆ. ನಮ್ಮ ಕುಲದ ಮೇಲೆ ಆದ ಅವಮಾನವನ್ನ ಒಟ್ಟಿಗೆ ಒರೆಸಿದ್ದೇನೆ. ಸಂಪ್ರಮಾರ್ಜಿತ, ಅವಮಾನಶ್ಚ ಶತ್ರುಶ್ಚ, ಅವಮಾನವನ್ನು ಶತ್ರುವನ್ನು ಯುಗಪನ್ನಿಹತೋಮಯ ಒಟ್ಟಿಗೆ ಸಾಯಿಸಿದ್ದೇನೆ. ಶತ್ರುವನ್ನು ಸಾಯಿಸಿದಾಗ ನನ್ನ ಅವಮಾನವೂ ಸತ್ತಿತು. ಅದ್ಯ ಮೇ ಪೌರುಷಂ ದೃಷ್ಟಂ ಅದ್ಯ ಮೇ ಸಫಲಶ್ರಮ ಅದ್ಯ ತೀರ್ಣ ಪ್ರತಿಜ್ಞೋಹಂ ಪ್ರಭವಾಮ್ಯದ್ಯ ಚಾತ್ಮನಃ. ಈಗ ನನ್ನ ಪೌರುಷವನ್ನು ಜಗತ್ತೆಲ್ಲ ನೋಡಿದೆ. ಇವತ್ತು ನನ್ನ ಶ್ರಮ ಸಫಲವಾಯಿತು, ನನ್ನ ಪ್ರತಿಜ್ಞೆಯನ್ನು ದಾಟಿದೆ, ನಿಶ್ಚಿಂತನಾಗಿದ್ದೇನೆ. ಯಾತ್ವಂ ವಿರಹಿತಾನೀತ ಚಲಚಿತ್ತೇ ನರಕ್ಷಸ ದೈವ ಸಂಪಾದಿತೋ ದೋಚೋ ಮಾನುಚೇಣ ಮಯಾಜಿತಃ. ನೀನು ರಾವಣನಿಂದ ಅಪಹರಣಕ್ಕೆ ಒಳಗಾದೆ. ದೈವ ನಮಗೆ ಕೊಟ್ಟಿದ್ದು ಇದು. ದೈವ ಕೊಟ್ಟ ದೋಷವನ್ನ ನಾನು ಮನುಷ್ಯ ಪ್ರಯತ್ನದಿಂದ ಮೀರಿದೆ.
ಸಂಪ್ರಾಪ್ತಂ ಅವಮಾನಂ ಯಸ್ತೇಜಸಾ ನ ಪ್ರಮಾರ್ಜತಿ ಕಸ್ತಸ್ಯ ಪೌರುಷೇಣಾರ್ಥೋ ಮಹತಾಪ್ಯಲ್ಪಚೇತತಃ. ಅವಮಾನವನ್ನ ನೀಗಿಸಿಕೊಂಡೆ. ಒಂದು ಪುರುಷ ಪ್ರಯತ್ನಕ್ಕೆ ಅದೇ ಅರ್ಥ. ದೈವದಿಂದ ಒದಗಿದ ಅವಮಾನವನ್ನ ನಾನು ತಪ್ಪಿಸಿಕೊಂಡೆ ಅಂತ. ಲಂಘನಂಚ ಸಮುದ್ರಶ್ಚ ಲಂಕಾಯಾಶ್ಚಾಪಿ ಮರ್ದನಂ ಸಫಲಂ ತಸ್ಯ ಚ ಶ್ಲಾಘ್ಯಂ ಅದ್ಯ ಕರ್ಮ ಹನುಮತಃ. ಸಮುದ್ರವನ್ನು ದಾಟಿದ, ಲಂಕೆಯನ್ನ ತೊತ್ತಳ ತುಳಿದ ಈ ಕೆಲಸಕ್ಕಾಗಿ ಹನುಮಂತನನ್ನ ಹೊಗಳಬೇಕು. ಯುದ್ಧೇ ವಿಕ್ರಮತಶ್ಚೈವ ಹಿತಂ ಮಂತ್ರಯತಸ್ತಯ ಸುಗ್ರೀವಸ್ಯ ಸಸೈನ್ಯಸ್ಯ ಸಫಲೋದ್ಯ ಪರಿಶ್ರಮ. ಯುದ್ಧದಲ್ಲಿ ಗೆದ್ದು ಹಿತವನ್ನ ಆಲೋಚನೆ ಮಾಡ್ತಾ ಇದ್ದ ಸುಗ್ರೀವನ ಶ್ರಮವೂ ಸಫಲವಾಯಿತು. ವಿಭೀಷಣಸ್ಯ ಚ ತಥಾ ಸಫಲೋದ್ಯ ಪರಿಶ್ರಮ ವಿಗುಣಂ ಭ್ರಾತರಂ ತ್ಯಕ್ತ್ವಾ ಯೋ ಮಾಂ ಸ್ವಯಂ ಉಪಸ್ಥಿತಃ. ವಿಭೀಷಣನ ಶ್ರಮವೂ ಸಫಲವಾಯಿತು. ಯಾಕೆಂದ್ರೆ ಕಳಪೆ ಗುಣದ ಅವನ ಅಣ್ಣನನ್ನ ಬಿಟ್ಟು ನನ್ನ ಪಕ್ಷಕ್ಕೆ ಬಂದ. ಇತ್ಯೇವಂ ವದತಃ ಶ್ರುತ್ವಾ ಸೀತಾರಾಮಸ್ಯ ತದ್ವಚಃ ಮೃಗೀವ ಉತ್ಫುಲ್ಲನಯನ ಬಭೂವಾಶ್ರು ಪರಿಪ್ಲುತ. ಈ ರೀತಿಯಾಗಿ ನುಡಿಯುವಾಗ ಸೀತೆ ಕಣ್ಣುಗಳನ್ನು ಅಗಾಲವಾಗಿ ಮಾಡ್ಕೊಂಡು ನೋಡಿದಳಂತೆ. ಆ ಅಗಲವಾದ ಕಣ್ಣಿನಿಂದ ನೀರು ಬರ್ಲಿಕ್ಕೆ ಶುರು ಆಯಿತು. ಪಶ್ಯತಸ್ತಾಂತು ರಾಮಸ್ಯ ಸಮೀಪೆ ಹೃದಯ ಪ್ರಿಯಾಂ ಸಬದ್ಧ್ವಾ ಭ್ರಕುಟೀಂ ಚಕ್ರೆ ತಿರಿಯಕ್ ಪ್ರೇಕ್ಷಿತಲೋಚನಃ. ಆದರೆ ರಾಮ ಹುಬ್ಬುಗಂಟಿಕ್ಕಿ ಅವಳನ್ನು ಅಡ್ಡವಾಗಿ ನೋಡಿದ. ಜನವಾದ ಭಯಾದ್ರಾಜ್ಞೋ ಬಭೂವ ಹೃದಯಂ ದ್ವಿಧಾ. ಹಾಗೆ ನೋಡಬೇಕಾದ್ರೆ ರಾಮನ ಎದೆಯೇ ಎರಡಾಯ್ತು. ಜನವಾದ ಭಯಾದ್ರಾಜ್ಞ, ಜನರು ಏನಂತಾರೋ ಅನ್ನುವ ಭಯ, ಅದರಿಂದ ಬಭೂವ ಹೃದಯಂ ದ್ವಿಧಾ, ರಾಮನ ಹೃದಯ ಇಬ್ಬಗೆಯಾಯಿತು. ಅಳಬೇಡ, ನಿನ್ನದೇನು ತಪ್ಪಿಲ್ಲ ಅಂತ ಸಂತೈಸಲೋ, ಹಾಗೆ ತಗೊಂಡ್ರೆ ಜನಗಳು ನಿನ್ನ ಬಗೆಗೆ ತಪ್ಪು ನುಡಿ ಆಡ್ತಾರೆ, ನನ್ನ ಬಗೆಗೆ ತಪ್ಪು ನುಡಿ ಆಡ್ತಾರೆ ಅನ್ನುವ ಒಂದು ಭಯ. ಸೀತಾಂ ಉತ್ಪಲಪತ್ರಾಕ್ಷೀಂ ನೀಲಕುಂಚಿತ ಮೂರ್ಧಜಾಂ ಅವದದ್ವೈವರಾರೋಹಾಂ ಮಧ್ಯೆ ವಾನರ ರಕ್ಷಸಾಂ. ಅವಳು ನೀಲಕುಂಚಿತ ಮೂರ್ಧಜಾಂ, ಕಪ್ಪಾದ ಗುಂಗುರು ಕೂದಲಿನ ಸೀತೆಯನ್ನ, ಅಗಲವಾದ ಕಣ್ಗಳ ಸೀತೆಯನ್ನ ಎಲ್ಲರ ನಡುವೆ ನುಡಿದ. ಯತ್ಕರ್ತವ್ಯಂ ಮನುಷ್ಯೇಣ ದರ್ಶನಾಂ ಪ್ರತಿಮಾರ್ಜತ ತತ್ಕೃತಂ ರಾವಣಂ ಹತ್ವಾ ಮಯೇದಂ ಮಾನಕಾಂಕ್ಷಿಣ. ನಾನು ನಿನ್ನನ್ನ ಬಯಸಿ ಏನು ರಾವಣನನ್ನ ಕೊಲ್ಲಲಿಲ್ಲ, ಮಾನಕಾಂಕ್ಷಿಣ, ನನ್ನ ಗೌರವವನ್ನು ಉಳಿಸ್ಕೋಬೇಕಿತ್ತು, ಅದಕ್ಕೆ ರಾವಣನನ್ನ ಕೊಂದೆ. ನಿರ್ಜಿತ ಜೀವಲೋಕಸ್ಯ ತಪಸಾ ಭಾವಿತಾತ್ಮನ ಅಗಸ್ತ್ಯೇನ ದುರಾಧರ್ಷ ಮುನಿನಾ ದಕ್ಷಿಣೇವ ದಿಕ್. ಅಗಸ್ತ್ಯ ಜೀವಲೋಕದ ಹಿತವನ್ನು ರಕ್ಷಿಸಲಿಕ್ಕಾಗಿ ದಕ್ಷಿಣ ದಿಕ್ಕನ್ನು ಗೆದ್ದುಕೊಂಡ. ದಕ್ಷಿಣ ದಿಕ್ಕನ್ನು ಗೆದ್ದುಕೊಂಡು ಅಲ್ಲಿ ರಾಜ್ಯಭಾರ ಮಾಡಬೇಕು ಅಂತನ. ಆ ಕಥೆ ಗೊತ್ತಲ್ಲ. ವಿಂಧ್ಯ ಪರ್ವತಕ್ಕೂ ಮತ್ತೆ ಮೇರು ಪರ್ವತಕ್ಕೂ ಗಲಾಟೆ. ಮೇರು ಪರ್ವತಕ್ಕೆ ಸೂರ್ಯ ಸುತ್ತು ಬರ್ತಾನೆ, ನನ್ನ ಸುತ್ತಲೂ ಯಾಕೆ ಬರಬಾರದು ಅಂತ ವಿಂಧ್ಯ ಬೆಳಿಲಿಕ್ಕೆ ಶುರು ಮಾಡಿದ. ಆಗ ಎಲ್ಲರೂ ಕೇಳ್ಕೊಂಡ್ರು, ನೋಡಿ ಹೀಗಾಗ್ತಾ ಇದೆ, ಕಷ್ಟ ಆಗತ್ತೆ ಅಂತ. ಆಗ ಉತ್ತರದಿಂದ ಅಗಸ್ತ್ಯರು ಎತ್ತರಕ್ಕೆ ಏರಿದರು. ಏನಪ್ಪ ಇಷ್ಟೊಂದು ಬೆಳೆದು ಬಿಟ್ಟಿದೆಯಲ್ಲೋ, ಕಷ್ಟ ಆಗತ್ತೆ ಕಣೋ ನಿನ್ನ ದಾಟಿ ಆಚೆ ಹೋಗ್ಲಿಕ್ಕೆ ಅಂತ ವಿಂಧ್ಯ ಪರ್ವತದ ಅಭಿಮಾನಿಗೆ ಹೇಳಿದ್ರು. ಆಗ ವಿಂಧ್ಯ ಪರ್ವತ ಆಯಿತು, ಎಲ್ಲಿ ತನಕ ನಾನು ಹೀಗಿರಲಿ, ನೋಡಪ್ಪ ನಾನು ದಕ್ಷಿಣ ದಿಕ್ಕಿಗೆ ಹೋದವನು ವಾಪಸ್ ಬರ್ತೇನೆ ಉತ್ತರಕ್ಕೆ, ಅಲ್ಲಿ ತನಕ ನೀನು ಹೀಗೆ ಇರಬೇಕು. ಅವತ್ತು ಬಂದವರು ಹೋಗೇ ಇಲ್ಲಂತೆ ಇನ್ನು ಉತ್ತರಕ್ಕೆ. ಹಾಗೆ ಅವರು ದಕ್ಷಿಣ ದಿಕ್ಕನ್ನ ಗೆದ್ರು. ಇಡೀ ದಕ್ಷಿಣ ದಿಕ್ಕನ್ನ ತಮ್ಮ ಕೈಯಲ್ಲಿ ಇಟ್ಟುಕೊಂಡ್ರು. ಯಾಕೆ? ರಾಜ್ಯಾಕಾಂಕ್ಷೆಯೋ, ಭೂಮಿ ಬೇಕು ಅಂತನೋ, ಹಿತಕ್ಕಾಗಿ. ಹಾಗೆ ನಾನು ಕೂಡ ಜನರ ಹಿತಕ್ಕಾಗಿ ನಿನ್ನನ್ನು ಗೆದ್ದಿದ್ದು, ಲಂಕೆಯನ್ನ ಗೆದ್ದದ್ದು, ರಾವಣನನ್ನ ಕೊಂದದ್ದು ನಿನಗಾಗಿ ಅಲ್ಲ.
ವಿದಿತಶ್ಚಾಸ್ತು ಭದ್ರಂತೆ ಯೋಯಂ ರಣ ಪರಿಶ್ರಮ ಸುತೀರ್ಣ ಸುಹೃದಾಂ ವೀರ್ಯಾತ್ ನತ್ವದರ್ಥಂ ಮಯಾ ಕೃತಃ. ವಿದಿತಶ್ಚಾಸ್ತು ಭದ್ರಂತೆ, ನಿನಗೆ ಗೊತ್ತಿರಲಿ ಯುದ್ಧದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ. ಆ ಎಲ್ಲ ಕಪಿಗಳ ಮೈಮೇಲೆ ಬಿದ್ದ ಕಚ್ಚುಗಳನ್ನು ನೋಡು, ಮೂಡಿದ ಗಾಯಗಳನ್ನು ನೋಡು, ರಣ ಪರಿಶ್ರಮವನ್ನು ತಿಳಿದುಕೋ. ಗೊತ್ತಾಯ್ತಲ್ಲ, ಯುದ್ಧದ ಪರಿಶ್ರಮದ ಬಗ್ಗೆ ಅರಿವಿರಲಿ. ಆದರೆ ಇದು ನಿನಗಾಗಿ ಅಲ್ಲ, ಲೋಕದ ಹಿತಕ್ಕಾಗಿ. ರಕ್ಷತಾತು ಮಯಾವೃತ್ತಮಪವಾದಂಚ ತರವತಃ ಪ್ರಖ್ಯಾತಸ್ಯಾತ್ಮವಂಶಸ್ಯ ನ್ಯಂಗಂಚ ಪರಿಮಾರ್ಜತ. ಒಂದು ಅಪವಾದ, ಸೀತೆಯನ್ನು ಎತ್ಕೊಂಡು ಹೋದ ರಾವಣ, ಸುಮ್ಮನೆ ಬಿಟ್ಬಿಟ್ಟ, ಆಯ್ತು ಎತ್ಕೊಂಡು ಹೋಗೊಂದು ಬಿಟ್ಬಿಟ್ಟ ಅಂತ ಆಗಬಾರದು. ಆಮೇಲೆ ನಮ್ಮ ಕುಲಕ್ಕೆ ಬಂದ ಅಪವಾದ, ಅದಾಗಬಾರದು ಅಂತ ಹೇಳಿ ನಾನು ಮಾಡ್ತಾ ಇರೋದು. ಪ್ರಾಪ್ತ ಚಾರಿತ್ರ ಸಂದೇಹ ಮಮ ಪ್ರತಿಮುಖೇ ಸ್ಥಿತ ದೀಪೋ ನೇತ್ರಾತುರಸ್ಯೇವ ಪ್ರತಿಕೂಲಾತಿ ಮೇ ದೃಢ. ನಿನ್ನ ಚಾರಿತ್ರದ ಬಗ್ಗೆ ಸಂದೇಹ ಇದೆ. ದೀಪೋ ನೇತ್ರಾತುರಸ್ಯೇವ, ನೊಂದ ಕಣ್ಣಿನವನಿಗೆ ದೀಪ ಕಣ್ಣು ಕುತ್ತುತ್ತೆ. ಆ ರೀತಿ ನನ್ನ ಎದುರುಗಡೆ ನೀನು ನಿಂತ್ರೆ ನೋಡ್ಲಿಕ್ಕಾಗ್ತಾ ಇಲ್ಲ, ನನಗೆ ಕಣ್ಣು ನೋಯ್ತಾ ಇದೆ. ತದ್ಗಚ್ಚತ್ವಾನುಜಾನೇತ ಯಥೇಷ್ಟಂ ಜನಕಾತ್ಮಜೆ ಏತಾದಶ ದಿಶೋ ಭದ್ರೇ ಕಾರ್ಯಮಸ್ತಿ ನಮೇ ತ್ವಯಾ. ಅದರಿಂದಾಗಿ ತ್ವಾ ಅನುಜಾನೇ ಯಥೇಷ್ಟಂ ಗಚ್ಚ, ಅನುಮತಿ ಕೊಡ್ತಾ ಇದ್ದೇನೆ, ಹೋಗು ಎಲ್ಲಿ ಬೇಕಾದ್ರಲ್ಲಿ. ಇದೋ 10 ದಿಕ್ಕುಗಳಿದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಕಪ್ಪುಮಾನಸ್ತು ಕುಲೇ ಜಾತಃ ಸ್ತ್ರಿಯಂ ಪರಿಗೃಹೋಚಿತಾಂ ತೇಜಸ್ವಿ ಪುನರಾದದ್ಯಾತ್ ಸುಹೃಲ್ಲೋಭೇನ ಧೀಮತಾ. ಒಬ್ಬ ಒಳ್ಳೆ ಪುರುಷ ಬೇರೆಯವರ ಮನೆಯಲ್ಲಿ ದೀರ್ಘಕಾಲ ಇರುವ ಯಾವ ಹೆಣ್ಣನ್ನ ಮಾತ್ರ ಮತ್ತೆ ವಾಪಸ್ ತಗೊಳ್ತಾನೆ. ಇದ್ರ ಮುಂದಿನ ಮಾತುಗಳನ್ನು ಎಲ್ಲರೂ ಕೋಟ್ ಮಾಡ್ತಾರೆ. ರಾವಣಾಂಕ ಪರಿಕ್ಲಿಷ್ಟಾಂ ದೃಷ್ಟಾಂ ದುಷ್ಟೇನ ಚಕ್ಷುಷಾ ಕಥಂ ತ್ವಾಂ ಪುನರಾದದ್ಯಾಂ ಕುಲಂ ವ್ಯಪದಿಚಂ ಮಹತ್. ಇದರ ನೇರವಾದ ಅನುವಾದ, ರಾವಣಾಂಕ ಪರಿಕ್ಲಿಷ್ಟಾಂ ಪರಿಭ್ರಷ್ಟಾಂ ಪಾಠ. ರಾವಣನ ತೊಡೆಯಿಂದ ಜಾರಿದವಳು, ರಾವಣನ ಕೆಟ್ಟ ಕಣ್ಣಿನಿಂದ ನೋಡಲ್ಪಟ್ಟವಳು. ಅಂತಹ ನಿನ್ನನ್ನ ನಾನು ಹೇಗೆ ಸ್ವೀಕರಿಸಲಿ? ಒಳ್ಳೆ ಕುಲದ ಬಗೆಗೆ ಅಭಿಮಾನ ಇಟ್ಟುಕೊಳ್ತಾ. ಯದರ್ಥಂ ನಿರ್ಜಿತಾ ಮೇ ತ್ವಂ ತೋಯ ಮಾತಾದಿತೋ ಮಯ ನಾಸ್ತಿ ಮೇ ತ್ವಯ್ಯಭೀಷ್ವಂಗಃ ಯಥೇಷ್ಟಂ ಗಮ್ಯತಾಮಿತಿ. ನಾಸ್ತಿ ಮೇ ತ್ವಯ್ಯಭೀಷ್ವಂಗಃ, ನಿನ್ನ ಮೇಲೆ ಯಾವ ಸ್ನೇಹವೂ ಇಲ್ಲ, ಹೋಗಬಹುದು. ತದದ್ಯ ವ್ಯಾಹೃತಂ ಭದ್ರೇ ಮಯೈತತ್ಕೃತ ಬುದ್ಧಿನ ಲಕ್ಷ್ಮಣೇ ವಾತ ಭರತೆ ಕುರು ಬುದ್ಧಿಂ ಯಥಾ ಸುಖಂ. ಅಥವಾ ಲಕ್ಷ್ಮಣನನ್ನು ಕಟ್ಟಿಕೊಳ್ಳಬಹುದು. ಅಲ್ಲಿರೋದು ಲಕ್ಷ್ಮಣನಲ್ಲಿ ಬುದ್ಧಿಯನ್ನು ಇಡಬಹುದು, ಭರತನಲ್ಲಿ ಬುದ್ಧಿಯನ್ನು ಇಡಬಹುದು, ಶತ್ರುಘ್ನಲ್ಲಿ, ಸುಗ್ರೀವನಲ್ಲಿ, ರಾಕ್ಷಸೇವಾ ವಿಭೀಷಣನಲ್ಲಿ ಬುದ್ಧಿ ಇಡಬಹುದು. ನಿವೇಚಯ ಮನಸ್ಸೀತೆ ಯಥಾ ವಾ ಸುಖಮಾತ್ಮನ, ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡಬಹುದು. ನಹಿ ತ್ವಾಂ ರಾವಣೋ ದೃಷ್ಟ್ವಾ ದಿವ್ಯ ರೂಪಾಂ ಮನೋರಮಾಂ ಮರ್ಶಯತ್ಯ ಚಿರಂ ಸೀತೆ ಸ್ವಗೃಹೇ ಪರ್ಯವಸ್ಥಿತಾಂ. ರಾವಣ ಅತ್ಯಂತ ರೂಪಸಿಯಾದ ನಿನ್ನನ್ನು ನೋಡಿ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ತತಪ್ರಿಯಾರ್ಹಶ್ರವಣ ತದಪ್ರಿಯಂ ಪ್ರಿಯಾದುಪಶ್ರುತ್ಯ ಚಿರಸ್ಯ ಮೇದಿನಿ ಮುಮೋಚ ಬಾಷ್ಪಂ ರುದತಿ ತದಾಭೃತಂ ಗಜೇಂದ್ರ ಹಸ್ತಾಭಿಹತೇವ ವಲ್ಲರಿ. ಆಗ ಅವಳು ಗಡಗಡನೆ ನಡುಗಿದಳು ದುಃಖದಿಂದ. ಹೇಗೆ? ಗಜೇಂದ್ರ ಹಸ್ತಾಭಿಹತೇವ ವಲ್ಲರಿ, ಆನೆಯ ಸೊಂಡಿಲಿನಿಂದ ಹೊಡೆಯಲ್ಪಟ್ಟ ಬಳ್ಳಿಯ ಹಾಗೆ ಗಡಗಡನೆ ನಡುಗಿದಳು ಅನ್ನುವಲ್ಲಿಗೆ 115ನೆಯ ಸರ್ಗ. ನಾನು ತಿರುಪತಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಬ್ಬಳು ಸಂಸ್ಕೃತ ಓದಿದ ಮುಸ್ಲಿಂ ಮಹಿಳೆ, ಒಬ್ಬರು ಕಾಗಿರ್ಕಾಯೆಲ್ಲ ಹಾಕ್ತಾ ಇರಲಿಲ್ಲ ಅವಳು ರಾಮ ಸ್ಯಾಡಿಸ್ಟ್ ಅಂತ ಹೇಳ್ತಾ ಇದ್ಲು. ರಾಮ ಮನೋರೋಗೀಯೇವ ಅಂತ ಇದ್ಲವಳು, ಉನ್ಮತ್ತ.
ಅದಕ್ಕೆ ನಾನು ಹೇಳಿದೆ, ಯದಿ ಔನ್ಮತ್ಯಂ ರಾಮಸ್ಯ ಸ್ಯಾತ್, ಒಂದು ವೇಳೆ ರಾಮನಿಗೆ, ಅವಳಿಗೆ ಕನ್ನಡ ಬರ್ತಿರ್ಲಿಲ್ಲ, ರಾಮನಿಗೆ ಉನ್ಮತ್ತತನ ಇದ್ದರೆ ಇವತ್ತೆಲ್ಲ ಹೇಗೆ ಆರಾಧನೆ ಮಾಡ್ತಾ ಇದ್ದಾರೆ ಸೀತಾರಾಮ ಅಂತ. ಸೀತೆಯೇ ಅವತ್ತು ಪ್ರತಿಭಟನೆ ಮಾಡಬಹುದಿತ್ತಲ್ಲ. ಸೀತೆಯ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಪ್ರತಿಭಟನೆ ಮಾಡ್ತಾ ಇದ್ದೆ ಎಂದವಳು. ನೀನಿದ್ದಿದ್ರೆ ಪ್ರತಿಭಟನೆ ಮಾಡಬಹುದಿತ್ತು, ಆದರೆ ಎಲ್ಲಿ ನಿನ್ನ ಅರ್ಹತೆಯನ್ನು ತೋರಿಸು ಅಂತ ಇವರೆಲ್ಲ ಹೇಳಿದರೆ, ವಿಶ್ವವಿದ್ಯಾಲಯದವರು ಹೇಳಿದರೆ ಸರ್ಟಿಫಿಕೇಟ್ ತೆಗೆದುಕೊಡ್ತಿ, ಅದು ಒಂದು ಶೋಷಣೆ ಅಲ್ವಾ? ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಅವರು ನೀನು ಓದಿದ್ದೀಯೋ ಇಲ್ಲವೋ ಒಂದು ಸರ್ಟಿಫಿಕೇಟ್ ನೋಡೋದು ಅಷ್ಟೇ ಸಹಜ. ಅವಳು ನಿನ್ನ ಶೀಲ ಶುದ್ಧವಾದರೆ ಅಗ್ನಿಯಲ್ಲಿ ಶಪಥ ಮಾಡು ಅಂತ ಹೇಳಿದ್ದು ಅಷ್ಟೇ. ಇಷ್ಟೇ ಸಹಜ ಅಲ್ವಾ? ನೀನು ಕೂಡ ಹಾಗೆ ಅಂತ ಹೋದ್ಲು. ಇದು ಅತ್ಯಂತ ಸಹಜ. ಅದನ್ನ ಶೋಷಣೆ ಅಂತ ಅನ್ಕೊಂಡ್ರೆ ಗತಿ ಏನು? ಏನಮ್ಮ, ನೀವು ಆಧಾರ್ ಕಾರ್ಡ್ ತೋರಿಸಿ ನೋಡೋಣ ರೇ, ಕರ್ನಾಟಕದಗಳು ಅಂದ್ರೆ ಗೊತ್ತಾಗಲ್ಲನ್ರೇ, ಆಧಾರ್ ಕಾರ್ಡ್ ಯಾಕೆ ತೋರಿಸ್ಬೇಕು ಅಂತ ಒಬ್ಳು ಅಂದ್ರೆ ನೀವೇನಂತ ಹೇಳ್ತೀರಾ ಅದಕ್ಕೆ? ಆಧಾರ್ ಕಾರ್ಡ್ ತೋರಿಸಿದ್ರೆ ಕರ್ನಾಟಕದ ಹೌದೋ ಅಲ್ವೋ ಗೊತ್ತಾಗುತ್ತೆ. ಕನ್ನಡ ಬಂದ್ ಕೂಡ ಕರ್ನಾಟಕದವಳಲ್ಲ, ಕನ್ನಡ ಬರದೇ ಹೋದ್ರು ಉರ್ದು ಬಂದ್ರು ಕರ್ನಾಟಕದವಳೆ ಆಧಾರ್ ಕಾರ್ಡ್ ಇದ್ರೆ ಅಂತ ನಿಮ್ಮ ಲೆಕ್ಕ. ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಲಿಕ್ಕೆ ಈಗಂತೂ ಬಿಡ್ತಾ ಇದ್ದಾರೆ. ತೋರಿಸು ಅಂತ ಹೇಳ್ತೀರಾ, ಅವಮಾನ ಅಲ್ವಾ? ನನ್ನ ಮಾತಿನಲ್ಲಿ ವಿಶ್ವಾಸ ಇಲ್ವಾ ಅಂದ್ರೆ ಏನ್ ಹೇಳ್ಬೇಕು ಅವ್ರಿಗೆ? ಅಷ್ಟೇ ಸಹಜ ಇದು. ನಿನ್ನ ಚಾರಿತ್ರ್ಯವನ್ನ ನಾವು ನೋಡಬೇಕು ಅಂತ ಬಯಸಿದ್ದೇವೆ, ಅದನ್ನ ಪ್ರೂವ್ ಮಾಡು. ಇಷ್ಟು ಸಹಜ ಅವತ್ತಿನ ಕಾಲಕ್ಕೆ. ಇವತ್ತು ನಿಮಗೆ ಇದು ಅವಮಾನ ಅಂತ ಅನ್ಸೋಲ್ಲ. ಪ್ರೂವ್ ಮಿ ಯುವರ್ ಸೆಲ್ಫ್ ಅಂತಂದ್ರೆ ಅವಮಾನ ಅಂತ ಅನ್ಸಲ್ಲ ಯಾರಿಗೂ ಕೂಡ. ಚಾಲೆಂಜ್ ಅಂತ ಹೇಳಿ ತಗೊಳ್ತೀರಾ. ಅಷ್ಟೇ ಸಹಜವಾಗಿ ಅವನು ಕೇಳಿದ್ದು. ಅವನು ಸ್ಯಾಡಿಸ್ಟ್ ಆದ್ರೆ ಈ ಕಂಪನಿಯ ಕಂಡಕ್ಟರು, ಕಂಪನಿಯ ಮಾಲೀಕ, ಕಂಡಕ್ಟರು, ಇಂಟರ್ವ್ಯೂ ಮಾಡುವವರು ಎಲ್ಲರೂ ಕೂಡ ಸ್ಯಾಡಿಸ್ಟ್ಗಳೇ. ಏನ್ ಭಯಾನಕ! ನಮ್ ಜನಗಳದ್ದೇ ಅರ್ಥ ಆಗಲ್ಲ. ಅವರು ಇನ್ನೊಂದ್ ಕಡೆಗೆ ಇದೇ ರೀತಿ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ತಾಳಿ ಅಂತ ಅನ್ನೋದು ನಮಗೆ ಬಂಧಕ ಅಂತ ಹೇಳಿ ತೆಗೆದು ಕೊಡ್ತಾ ಇದ್ದಿದ್ದು ಒಂದು ಘಟನೆ. ಬಹಳ ವರ್ಷಗಳ ಹಿಂದೆ ನನ್ನ ಕರೆದಿದ್ರು ಡಿಬೇಟ್ಗೆ. ಅವಾಗ ಹುಚ್ಚ ಡಿಬೇಟ್ಗಳಿಗೆಲ್ಲ ಹೋಗ್ತಾ ಇದ್ದೆ ನಾನು ಈ ಅವಿವೇಕಿಗಳ ಹತ್ತಿರ. ತೋರಿಸಿ ನೋಡಿ ಅಂತ ಹೇಳಿ ತಾಳಿ ತೆಗೆದು ಕೈಯಲ್ಲಿಡೋದು. ನಾನು ಹೇಳಿದೆ, ಬಂಗಾರ ಅಲ್ವಾ, ಎಷ್ಟು ಬಿಡ್ಬೇಕಿತ್ತು? ಎಲ್ಲ ಗಂಡನ ಕೈಯಲ್ಲಿ ಕೊಡ್ತಾರೆ, ಯಾಕದು ನಾಟಕ? ನಿಮಗೆ ಅಷ್ಟು ದಾಸ್ಯದ ಸಂಕೋಲೆ ಅಂತ ಆಗಿದ್ರೆ ಎಸಿಬೇಕಿತ್ತು ಒಂದು. ಎರಡನೆಯದ್ದು ಕಂಪನಿ ಇದು ಏನದು, ಅದು ಉದ್ದ ಹಾಕೊಳ್ತಾರಲ್ಲ, ಐಡಿಯದ್ದು ಹಾಕೊಳ್ತಾರೆ, ಅದು ಒಂದು ಅವಮಾನ ಅಲ್ವಾ? ನಾ ಈಗ ಹಾಕೋ ಬೆಲ್ಟ್ ತರ ಇರುತ್ತೆ, ಅದನ್ನ ಹೇಳ್ಬೋದು. ತಾಳಿಯೇ ಹೀಗಂತಾದ್ರೆ ಕಂಪನಿಯ ನಾನು ಅಧೀನನಾಗಿದ್ದಾನೆ, ನಾನು ನನ್ನ ನಿಷ್ಠೆ ಈ ಕಂಪನಿಗೆ ಅಂತ ಹೆಂಗ್ ತೋರಿಸ್ತೀರಾ? ಅದೇ ಇದು. ಅದು ಬಂಧನ ಯಾಕಲ್ಲ ನಿಮ್ಗೆ? ಅದು ಅನ್ನ ಕೊಡುತ್ತೆ ಸಾರ್ ಅಂದ್ರು, ಇವನು ಪ್ರೀತಿ ಕೊಡ್ತಾನೆ ಮೇಡಮ್ ಅಂತೆ. ಇದು ಇಷ್ಟು ದಡ್ಡತನ. ಸೀತೆ ರಾಮನನ್ನು ಅನುಮಾನಿಸಿದರೆ ಇಷ್ಟೇ ಸಹಜವಾಗಿ ತಗೊಂಡ್ರೆ ತಪ್ಪಿಲ್ಲ ಅಲ್ವಾ? ಅಲ್ಲ, ಪ್ರಸಂಗವೇ ಬರಲಿಲ್ವಲ್ಲ. ಪ್ರಸಂಗ ಬಂದಿದ್ರೆ ಹೇಳ್ಬೋದಿತ್ತು, ಪ್ರಸಂಗವೇ ಬರಲಿಲ್ಲ. ಅದು ಏವಂ ಪ್ರಿಯಾರ್ಹ ಶ್ರವಣ. ನಾನು ಹೆಣ್ಣು ಮಕ್ಕಳಿಗೆ ಅಧ್ಯಯನ ಬೇಕು ಇತ್ಯಾದಿಗಳು. ಹೆಣ್ಣು ಮಕ್ಕಳಿಗೆ ಒಂದಲ್ಲ, ಇನ್ನೊಂದು ಮಕ್ಕಳಿಗೆ ಒಂದಲ್ಲ, ಗಂಡು ಮಕ್ಕಳಿಗೆ ಬೇರೆ ಅಲ್ಲ ಶಾಸ್ತ್ರ ನಿಷ್ಠುರ ಅಂತ ಹೇಳ್ತಾ ಇದ್ದದ್ದನ್ನ ಫೆಮಿನಿಸಂ ಪರವಾಗಿ ಇವನು ಹೇಳ್ತಾ ಇದ್ದಾನೆ ಅಂತ ಭ್ರಮಿಸಿ ನನ್ನ ಸ್ಟೇಟಸ್ಸನ್ನು, ನನ್ನ ಮಾತನ್ನ ಕತ್ತರಿಸಿ ಹಾಕಿಕೊಂಡವರು ಇದನ್ನು ಹಾಕಿಕೊಳ್ಳಬೇಕು ಅಂತ ನಾನು ಬಯಸ್ತೇನೆ. ನಾನು ಶವೆನಿಸ್ಟು ಅಲ್ಲ, ಕರೆಕ್ಟ್, ಹಾಗಂತ ಫೆಮಿನಿಸ್ಟು ಅಲ್ಲ.
ಎರಡು ನೆಗೆಟಿವ್ ಸೆನ್ಸಿನಲ್ಲಿ ಅಲ್ಲ. ಸ್ತ್ರೀಯರಿಗೂ ಅಧಿಕಾರ ಇದೆ ವೇದದಲ್ಲಿ ಅಂತ ಹೇಳಿದ್ದನ್ನ ಕತ್ತರಿಸಿ ಹಾಕಿಕೊಂಡಿದ್ದಾರೆ. ಸಂತೋಷ. ಅದೇ ರೀತಿ ನಾನು ಫೆಮಿನಿಸ್ಟ್ ಅಲ್ಲ ಅಂತ ನಾನು ಹೇಳಿದ್ದನ್ನು ಅಷ್ಟೆ. ಅದರಿಂದಾಗಿ ಯಾವುದೇ ಆಗಲಿ ಪ್ರಸಂಗ ಬಂತ ಮಾಡಬಹುದು. ಪ್ರಸಂಗ ಬರಲಿಲ್ಲ, ರಾಮನನ್ನ ಒಂದಿಷ್ಟು ಜನ ಹೆಣ್ಮಕ್ಳು ಎತ್ಕೊಂಡು ಹೋಗಿದ್ದಿದ್ರೆ ಆಗ ಪ್ರಶ್ನೆ ಮಾಡಬಹುದಿತ್ತು. ಸೀತೆ ಮಾಡಿಲ್ವಲ್ಲ ಹಾಗೆ. ಏವ ಮುಕ್ತಾತು ವೈದೇಹಿ ಪರುಚಂ ರೋಮಹರ್ಚಣಂ ರಾಘವೇಣ ತರೋಷೇಣ ಶ್ರುತ್ವಾ ಪ್ರವ್ಯಥಿತಾಭವತ್. ಆಗ ಬಹಳ ಕತಿಗೊಳಗಾದಳು. ಸಾತದಾಶ್ರಿತ ಪೂರ್ವಂ ಹಿ ಜನೇ ಮಹತಿ ಮೈಥಿಲಿ ಶ್ರುತ್ವಾ ಭರ್ತುರ್ವಚೋ ಘೋರಂ ಲಜ್ಜಯಾವನತಾಭವತ್. ಹಿಂದೆ ಯಾವತ್ತೂ ಕೇಳಿರಲಿಲ್ಲ. ತಲೆ ತಗ್ಗಿಸಿದಳು. ಪ್ರವಿಶಂತೀವ ಗಾತ್ರಾಣಿ ಸ್ವಾನಿಸಾಜನಕಾತ್ಮಜ ವಾಕ್ಷರೈಸ್ತೈಸಶಲ್ಯೇವ ಭುಜಮಶ್ರುಣ್ಯವರ್ತಯತ್. ತನ್ನ ಮೈಯೊಳಗಡೆ ತಾನೇ ಹೊಕ್ಕುವಂತೆ ಅವಳಿಗೆ ನಾಚಿಕೆ ಆಯಿತು. ಆ ಮಾತುಗಳು ಬಹಳ ನೋವು ಆದವು ಅವಳಿಗೆ. ತಥೋ ಬಾಷ್ಪ ಪರಿಕ್ಲಿನ್ನಂ ಪ್ರಮಾರ್ಜಂತಿ ಸ್ವಮಾನನಂ ಶನೈರ್ಗದ್ಗದಯಾ ವಾಚ ಭರ್ತಾರಮಿದಮಬ್ರವೀತ್. ನಿಧಾನವಾಗಿ ನುಡಿದಳು. ಕಿಮ್ಮಾಮ ಸದೃಶಂ ವಾಕ್ಯಂ ಈದೃಶಂ ಶ್ರೋತ್ರದಾರುಣಂ. ಯಾಕೆ ಹೀಗೆ ಕಿವಿಗೆ ಕೇಳಲು ಅತ್ಯಂತ ಕಷ್ಟವಾದ ಮಾತುಗಳನ್ನು ಆಡ್ತಾ ಇದ್ದಿ. ರೂಕ್ಷಂ ಶ್ರಾವಯಸೇ ವೀರ ಪ್ರಾಕೃತಾಮಿವ. ಒಬ್ಬ ಪ್ರಾಕೃತ ವ್ಯಕ್ತಿ, ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಸ್ಲಮ್ಮಲ್ಲಿರುವ ವ್ಯಕ್ತಿ ಸ್ಲಮ್ಮಲ್ಲಿರುವವಳನ್ನು ಅವಮಾನಿಸಿದ ಹಾಗೆ ಅನುಮಾನಿಸ್ತಾ ಇದ್ದಿ. ಇದನ್ನು ಜಾತಿ ನಿಂದನ ಅಂತ ತಗೊಂಡ್ರೆ ಭಾರಿ ಕಷ್ಟ. ಹಾಗಲ್ಲ, ಈ ಜನರಲ್ಲಿ ಇರೋದನ್ನು ಹೇಳ್ತಾ ಇರೋದು ನಾನು. ನತಥಾಸ್ಮಿ ಮಹಾಬಾಹೋ ಯಥಾ ಮಾಮವಗಚ್ಚಸಿ ಪ್ರತ್ಯಯಂ ಗಚ್ಚ ಮೇ ಸ್ವೇನ ಚಾರಿತ್ರೇಣೈವತೆ ಟಪೇ. ನಾನು ಹಾಗಾಗಲಿಲ್ಲ, ನೀನು ತಿಳಿದುಕೊಂಡಂತೆ ನಾನು ಇಲ್ಲ. ಪ್ರತ್ಯಯಂ ಗಚ್ಚ, ನಿನ್ನ ಮೇಲೆ ನಿನಗೆ ಎಷ್ಟು ವಿಶ್ವಾಸ ಇದೆಯೋ ಅಷ್ಟೇ ವಿಶ್ವಾಸ ನನ್ನ ಮೇಲೂ ಇಡು. ಸಂಬಂಧವನ್ನ ಯಾರೋ ಒಬ್ರು ಶಂಕಿಸಿದ ಕೂಡಲೇ ತಡಕಂದು ಬಿಟ್ಟೋಗ್ಬಿಡೋದಲ್ಲ, ಸರಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ವಿಶ್ವಾಸ ಇಲ್ಲ ಅಂದ್ರು ಆ ವಿಶ್ವಾಸ ಇಲ್ಲದಂತೆ ಈಗ ತೋರಿಸ್ತಾ ಇದ್ದಾನೋ, ಹಿಂದೆ ಯಾವತ್ತೂ ತೋರಿಸಿರ್ಲಿಲ್ವೋ, ಹಾಗಲ್ವಲ್ಲ ಅದು. ಅದರಿಂದ ಅಲ್ಲ, ಒಬ್ಬರ ಮೇಲೆ ಡೌಟ್ ಬಂದ ಕೂಡಲೇ ಕೇಳೋದು ತಪ್ಪ? ತಡಕ್ಕಂತ ಆಚೆ ಹೋಗ್ಬಿಟ್ರೆ ಗತಿ ಏನು? ಡೌಟ್ ಬಂದ ಮೇಲೆ ಕೇಳಿದಾಗ ಡೌಟ್ ಬರುವ ಪ್ರಸಂಗ ಇರಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಕೇಳೋದು ಅದು ತಪ್ಪಾಗತ್ತೆ. ಪೃಥಕ್ ಸ್ತ್ರೀಣಾಂ ಪ್ರಚಾರೇಣ ಜಾತಿಂ ತ್ವಂ ಪರಿಶಂಕತೆ ಪರಿತ್ಯಜೈನಾಂ ಚಂಕಾಂತು ಯದಿತೇಹಂ ಪರೀಕ್ಷಿತ. ಪೃಥಕ್ ಸ್ತ್ರೀಣಾಂ ಪ್ರಚಾರೇಣ, ಎಲ್ಲ ಹೆಣ್ಣು ಮಕ್ಕಳು ಹೌದು. ಈ ತನಕ ರಾವಣ ಹೊತ್ತು ತಂದ ಹೆಣ್ಣು ಮಕ್ಕಳೆಲ್ಲ ಅವನಿಗೆ ವಶರಾಗಿದ್ದಾರೆ. ಅದನ್ನ ಇಟ್ಟುಕೊಂಡು ಜಾತಿಂ ತ್ವಂ ಪರಿಶಂಕಸೆ, ಇಡೀ ಜಾತಿಯನ್ನು ನೀನು ಅನುಮಾನ ಮಾಡ್ತಾ ಇದ್ದಿ. ಇಲ್ಲಿ ತನಕ ಆಗಿದ್ದ ಹೌದು. ಅದರಿಂದಾಗಿ ಆ ಸೀತೆಗೆ ಆ ನೈತಿಕ ಬೆಂಬಲ ಅವ್ರು ಕೊಟ್ಟಿದ್ದಿದ್ದು. ಓಷ್ಠ ಪ್ರಕಾರೈರಪರ, ತುಟಿಯನ್ನು ಉಬ್ಬಿ ಸುಮ್ಮನೆ ಇರು ನಾವಿದ್ದೇವೆ ಅಂತ ಹೇಳಿ ರಾವಣನಿಂದ ಬಲಾತ್ಕಾರಕ್ಕೆ ಒಳಗಾದ ಒಂದು ವ್ಯಕ್ತಿಗಳು, ಆ ಹೆಣ್ಣು ಮಕ್ಕಳು, ಅವರು ಸೀತೆಯನ್ನು ಸಮಾಧಾನ ಪಡಿಸಲು ನಮ್ಮ ಕೈಲಾಗದೇ ಇರೋದನ್ನ ಇವಳು ಮಾಡ್ತಾ ಇದ್ದಾಳೆ ಅಂತ. ಎಂತೆಂಥವರೆಲ್ಲ ಇದ್ರು ಗೊತ್ತಾ? ಗಂಡನನ್ನ ಅಪ್ಪಿಕೊಂಡಿದ್ದಾಗಲೇ ಗಂಡನ ತಲೆಯನ್ನು ಕತ್ತರಿಸಿ ಅವಳನ್ನು ಎಳ್ಕೊಂಡು ಹೋದ ವ್ಯಕ್ತಿ ಆಗಿದ್ದ ಅವನು ರಾವಣ. ಅಂಥವನ ಜೊತೆ ಹೌದು ಅವರೆಲ್ಲ ಆಗಿದ್ರು, ಕ್ರಮೇಣ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ರು. ಅವರನ್ನೆಲ್ಲ ನೋಡಿ ನೀನು ನನ್ನನ್ನು ಶಂಕಿಸಬೇಡ. ಅಷ್ಟೇ ಅಲ್ಲ, ಇಡೀ ಜಾತಿ ಹಾಗೆ ಇರುತ್ತೆ ಅಂತ ಅಂದ್ಕೋಬೇಡ. ಯದಹಂ ಗಾತ್ರ ಸಂಸ್ಪರ್ಶಂ, ನೋಡಿ ನೆನ್ಪಿಟ್ಕೊಳ್ಳಿ, ಹಿಂದೆ ಸೀತೆ ಗಲಾಟೆ ಮಾಡಿದ್ದನ್ನ ಹಾಗೆ ಹೇಳಿದ್ದಾರೆ.
ಸೀತೆ ರಾಮನಿಗೆ ನಿನಗೆ ಚಟ ಆಯುಧದ್ದು ಅಂತ ಅಂದಾಗ ರಾಮ ಈ ತರಹ ಮಾಡಿದ್ದ, ಉತ್ತರ ಕೊಟ್ಟಿದ್ದ. ನೀನ್ ಮಾಡಲೇಬಾರದು ಅಂತ ಹೇಳಿದಾಗ ಅವಾಗ ಅದಕ್ಕೆ ಉತ್ತರ ಕೊಟ್ಟನೋ ಇಲ್ವೋ, ಅದನ್ನ ಯಾಕೆ ಗಮನಿಸಬಾರದು? ವಾಲಿ ಹೆಂಗೆ ಯಾವ ರೀತಿ ತೇಜೋವಧೆ ಮಾಡಿದ, ಹೇಗೆ ಉತ್ತರ ಕೊಟ್ಟ ದೇವರು? ಏಯ್ ಸುಮ್ಮನೆ ಬಿದ್ಕೊಳ್ಳೋ, ಕೊಲ್ತಾ ಇದ್ದೀನಿ ಕೊಲ್ಲಿಸ್ಕೊ ಅನ್ನ ಉತ್ತರ ಕೊಟ್ಟನೋ ಇಲ್ವೋ? ಅದೇ ರೀತಿ ಒಬ್ಬನ ಮೇಲೆ ಬಂದ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಾಗತ್ತೆ. ಭ್ರಷ್ಟಾಚಾರದ ಆರೋಪ ಬಂದಾಗ ಒಬ್ಬ ರಾಜಕಾರಣಿಗೆ ಮಾತನಾಡ್ಲಿಕ್ಕೆ ಅವಕಾಶ ಇರುತ್ತೆ, ಅದೇ ರೀತಿ ಒಂದು ಹೆಣ್ಣಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು ತಳ್ಬಿಡ್ಲಿಲ್ವಲ್ಲ. ಆಮೇಲೆ ಇದೇ ಜನ ಈಗ ಮುಂದುವರಿದ ಜನಾಂಗ ಅಂತ ಏನು ಅಂದ್ಕೊಂಡಿದ್ದೇವೆ ಅಮೇರಿಕನ್ನರು, ನಮ್ಮ ರಾಜ ಪರಿಶುದ್ಧ ಆಗಿರ್ಬೇಕು, ನಾವು ಹೆಂಗಾದ್ರೂ ಇರಲಿ ಅಂತಾರೆ ಅಲ್ವಾ? ಇಲ್ಲ ಅಂದ್ರೆ ಬಿಲ್ ಕ್ಲಿಂಟನ್ ಆ ಒಂದು ಕೇಸಿನಲ್ಲಿ ಯಾಕೆ ತೀರಾ ಹೀನಾಯವಾಗಿ ಸೋತ, ಅದನ್ನೆಲ್ಲ ಯೋಚನೆ ಮಾಡಬೇಕು. ಹೀಗಾಗಿ ನಾವು ಹೇಗಿದ್ರೂ ಪರವಾಗಿಲ್ಲ, ಬೇರೆಯವರು ಸರಿ ಇರಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಯದ್ವಾ ತದ್ವಾ ಮೀಟರ್ ವಸೂಲಿ ಮಾಡುವ ಆಟೋ ಚಾಲಕ ಕೂಡ ರಾಜಕಾರಣಿಗಳು ಸರಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಇವ್ರು ಹಾಗಲ್ಲ, ತಮ್ಮ ಮೇಲೆ ನೇರವಾಗಿ ಪ್ರಶ್ನೆ ಮಾಡಿದ್ರು, ಅವ್ರು ಉತ್ತರ ಕೊಟ್ಟುಕೊಂಡ. ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಟ್ಟರೋ ಇಲ್ಲ, ಇದನ್ನ ಕೇಳೋದು ಇಲ್ಲ. ಎಷ್ಟೋ ಜನ ಕೇಳದೇನೆ ತಪ್ಪು ಸರಿ ಅಂತ ತೀರ್ಮಾನ ಮಾಡ್ತಾರೆ. ಹೆಂಗದು? ಅದರಿಂದ ನಾವು ಯಾವ ಲೆವೆಲಲ್ಲಿ ಇದ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ, ರಾಮನ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕು. ಹಿಂದಿನದ್ದೆಲ್ಲ ನೋಡಿ ನೀವು ಬೇಕಂದ್ರೆ, ಇದೇ ರಾಮಾಯಣದ ಹಿಂದಿನದ್ದೆಲ್ಲ ನೋಡ್ಲಿಕ್ಕಿಲ್ಲ. ಇದನ್ನ ಮಾತ್ರ ನೋಡೋದು. ಯಾಕೆ? ನಿಮಗ್ ಬೇಕು ಅಂತ. ಎಷ್ಟೇ ಮೇಲ್ಗಡೆ ಇದ್ರು ಹದ್ದಿಕೆ ಕೆಳಗಡೆ ಇರುವಂತಹ ಮಾಂಸ ಮಾತ್ರ ಕಾಣುತ್ತೆ. ಹಾಗಾಗ್ಬಾರ್ದಲ್ವ ನಾವು? ಮದಧೀನಂ ತಯತ್ತನ್ಮೇ ಹೃದಯಂ ತ್ವಯಿ ವರ್ತತೆ ಯದಹಂ ಗಾತ್ರ ಸಂಸ್ಪರ್ಶಂ ಗತಾಸ್ಮಿ ವಿವಚ ಪ್ರಭೋ ಕಾಮಕಾರೋ ನಮೇ ತತ್ರ ದೈವಂ ತತ್ರ ಅಪರಾಧ್ಯತಿ. ಹೌದು, ಅವನು ಎತ್ಕೊಂಡು ಹೋಗ್ಬೇಕಾದ್ರೆ ಅವನ ಅಂಗಸ್ಪರ್ಶ ಆಗಿದೆ ನನಗೆ. ಸೀತೆ ಹೇಳೋದು, ಯದಹಂ ಗಾತ್ರ ಸಂಸ್ಪರ್ಶಂ ಗತಾಸ್ಮಿ ವಿವಶ ಪ್ರಭೋ. ಹೌದು ಆಗಿದೆ. ಕಾಮಕಾರೋ ನಾನೇನು ಬಯಸಿದ್ನ? ದೈವಂ ತತ್ರ ಅಪರಾಧ್ಯತಿ, ದೈವದ ಸಂಕಲ್ಪ. ಕೆಲವರೆಲ್ಲ ಏನೇನೋ ಹೇಳ್ತಾರೆ. ಕೆಲವರೆಲ್ಲ ಸೀತೆಯನ್ನು ಮುಟ್ಲಿಕ್ಕಾಗದೆ ಸೀತೆ ನಿಂತಿದ್ದ ಭೂಮಿಯನ್ನು ಕೊರದೆ ಎತ್ಕೊಂಡು ಹೋದ ಅಂತ ಎಲ್ಲಿಂದೋ ಬಂತೋ ಅವ್ರಿಗೆಲ್ಲ. ಅದೇನಿಲ್ಲ ಇಲ್ಲಿ. ಯದಹಂ ಗಾತ್ರ ಸಂಸ್ಪರ್ಶಂ ಮದಧೀನಂತು ಯತ್ಮೇ ಹೃದಯಂ ತ್ವಯಿ ವರ್ತತೆ ಪರಾಧೀನೇಶು ಗಾತ್ರೇಶು ಕಿಂಕರಿಷ್ಯಾಮ್ಯನೀಶ್ವರಿ. ಮನಸ್ಸು ನನ್ನ ಅಧೀನದಲ್ಲಿದೆ, ಮನಸ್ಸು ನನ್ನ ಅಧೀನದಲ್ಲಿದೆ. ಅದನ್ನು ನಾನು ಯಾರಿಗೂ ಕೊಟ್ಟಿಲ್ಲ. ದೇಹ ನನ್ನ ಅಧೀನದಲ್ಲಿಲ್ಲ. ಅದನ್ನು ಯಾರೋ ಬಂದು ಬಲವತ್ಕಾರವಾಗಿ ನನ್ನ ಎಳ್ಕೊಂಡು ಹೋದ್ರೆ ನಾನೇನ್ ಮಾಡಲಿ? ನನ್ನ ವಶದಲ್ಲಿ ಪೂರ್ತಿಯಾಗಿರೋದು ಮನಸ್ಸು. ಆ ಮನಸ್ಸು ಬೇರೆ ಎಲ್ಲೂ ಹೋಗಲಿಲ್ಲ. ಸಹ ಸಮೃದ್ಧ ಭಾವೇನ ಸಂಸರ್ಗೇಣ ಚಮಾನದ ಯದಿ ತೇಹಂ ನ ವಿಜ್ಞಾತ ಹತಾತೇನಾಸ್ಮಿ ಶಾಶ್ವತಂ. ಜೊತೆಗೆ ಬೆಳೆದಿದ್ದೀವಿ, ಇಷ್ಟು ವರ್ಷ ಜೊತೆಗೆ ಸಂಸಾರ ಮಾಡಿದ್ದೇವೆ, ನಾನೇ ಗೊತ್ತಾಗ್ಲಿಲ್ಲ ಅಂದ್ರೆ ನಾನಿನ್ಯಾರಿಗೆ ಹೇಳಲಿ? ಪ್ರೇಷಿತಸ್ತೆ ಮಹಾವೀರೋ ಹನುಮಾನವಲೋಕಕಃ ಲಂಕಾಸ್ಥಾಹಂ ತ್ವಯಾ ರಾಜನ್ ಕಿಂ ತದಾನ ವಿಸರ್ಜಿತಾ. ಅಲ್ಲ, ಸೀತೆ ಹೇಗಿದ್ದಾಳೆ ನೋಡ್ಕೊಂಡು ಬಾ ಅಂತ ಹನುಮಂತನನ್ನ ನೀನೇ ಕಳುಹಿಸಿದೆ. ಅವಾಗಲೇ ಬಿಟ್ಬಿಡ್ಬೋದಿತ್ತಲ್ಲ ನನ್ನ. ಯಾಕೆ ಬಿಡ್ಲಿಲ್ಲ? ಶುದ್ಧಳಾಗಿದ್ದೇನೆ ಅಂತ ಭರವಸೆ ನಿನಗಿತ್ತು. ಈಗಲೂ ನಿನಗೆ ಆ ತರಹ ಇಲ್ಲ. ಪರೀಕ್ಷೆ ಅಷ್ಟೇ ಇದು. ಪರೀಕ್ಷೆ ಆಕ್ರಿ ಮಾಡ್ತೀರಾ? ನನ್ನ ಮನಸ್ಸು ಗೊತ್ತು, ನಾನು ಹೇಳಲ್ಲ ಅಂದ್ರೆ ಏನು ಹೇಳೋದು? ಬರೆಯಲ್ಲ ರೀ, ಪರೀಕ್ಷೆ ಗೊತ್ತು ನನಗೆ, ಯಾಕ್ರಿ ಬರೀಲೇ? ಏನು ಹೇಳೋದು? ಬರೀ ಉತ್ತರ ಬರೀಬೇಕಷ್ಟೇ. ಅಜ್ಞಾನ ಶಂಕೆ ಮಾಡ್ತಾ ಇದ್ದೀರ ನನ್ನ ಮೇಲೆ ನೀವು. ಅಂದ್ರೆ ಪ್ರಶ್ನೆ ಕೇಳ್ತಾ ಇದೀವಿ, ಉತ್ತರ ಹೇಳು. ಏನಾದರೂ ಪ್ರಶ್ನೆ ಕೇಳಿ ನಾನು ಹಂಗೆ ಹೇಳಿ ಬರುತ್ತಲ್ವಾ?
ನಂಗೆ ಉತ್ತರ ಗೊತ್ತಿದ್ದಾರೆ ಒಳಗಡೆ, ನೀವು ಅವಮಾನ ಮಾಡೋ ಹಾಗೆ ಕೇಳ್ತಾರೆ. ಹೇಳ್ತಾ ಇಲ್ಲ ನಾನು ಅಂತ ಏನು ಹೇಳೋದು? ಹೇಳ್ಬೇಕಷ್ಟೇ. ಇದರಿಂದ ಏನು ಗೊತ್ತಾಗ್ತಾ ಇದೆ? ಪರೀಕ್ಷೆ ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇದೆ. ಪ್ರತ್ಯಕ್ಷಂ ವಾ ನರಸ್ಯಾಸ್ಯ ತದ್ವಾಕ್ಯ ಸಮನಂತರಂ ತ್ವಯಾ ಸಂತ್ಯಕ್ತಯಾ ವೀರತ್ಯಕ್ತಂ ಸ್ಯಾಜ್ಜೀವಿತಂ ಮಯಾ. ಈ ಕಪಿ ಎಲ್ಲವನ್ನು ನೋಡಿದೆ. ನಾನು ಹೇಗಿದ್ದೆ, ಏನು ಮಾಡ್ತಾ ಇದ್ದೆ ಎಲ್ಲವನ್ನ ಈ ಕಪ್ಪಿ ನೋಡಿದೆ. ತ್ವಯಾ ಸಂತಕ್ತಯಾ ವೀರ ತ್ಯಕ್ತಂ ಸ್ಯಾಜ್ಜೀವಿತಂ ಮಯಾ. ನೀನು ಬಿಟ್ಟರೆ ನಾನು ಹೋದ ಹಾಗೆ ಇನ್ನಿರಲ್ಲ ಅಂತ ಹೇಳಿದಳು. ಉಳಿದದ್ದೇನಿದೆ ಅದನ್ನು ನಾವು ನಾಳೆ ನೋಡೋಣ. ನಸ್ತ್ವಯ ಅನ್ನುವ 13ನೇ ಶ್ಲೋಕದಿಂದ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.